ಇದು ಶುಭ ಮುಹೂರ್ತ. ಶಂಕರಾಚಾರ್ಯರು ಭಾರತದಲ್ಲಿ ದಕ್ಷಿಣದ ಕೇರಳ ದೇಶದಲ್ಲಿ ಕಾಲಟಿ ಎಂಬಂತಹ ಪ್ರದೇಶದಲ್ಲಿ ಉದಿಸಿದರು ಅಂತ ಕೇಳಿದ್ದೇವೆ. ಸುಮಾರು 1200 ವರ್ಷಗಳ ಹಿಂದೆ ಆ ರೀತಿಯಾಗಿರ್ತಕ್ಕಂತಹ ಒಂದು ಜ್ಞಾನ ಜ್ಯೋತಿ ಬೆಳಗಿ ಜಗತ್ತಿಗೆ ದಾರ್ಶನಿಕವಾದ ಒಂದು ಹೊಸ ಮಾರ್ಗವನ್ನೇ ತೋರಿಸಿತು. ಅದ್ವೈತ ಸಿದ್ಧಾಂತ ಎಂಬಂತಹ ಆಲೋಚನಾ ಪ್ರಕ್ರಿಯೆ ಪ್ರಾಚೀನವಾದರೂ ಔಪನಿಷದವಾದರೂ ಅದು ಬೆಳಕಿಗೆ ಬಂದದ್ದು ಶ್ರೀ ಶಂಕರಾಚಾರ್ಯರಿಂದ. ಅವರ ಗ್ರಂಥಗಳು ಈ ದರ್ಶನದ ಮೇಲೆ ಬಹಳ ಹೆಚ್ಚಿನ ಪ್ರಭಾವವನ್ನು ಬೀರಿ ಜಗತ್ತಿನಲ್ಲಿ ಸಾಮಾನ್ಯವಾಗಿ ಯಾರು ಭಾರತೀಯ ದರ್ಶನಗಳನ್ನು ಓದ್ತಾರೆ ಅವರೆಲ್ಲರಿಗೂ ಅತ್ಯಂತ ಮಾನ್ಯವಾಗಿ ಹೊರಹೊಮ್ಮಿದ್ದು ನಾವೆಲ್ಲರೂ ಕಾಣುವಂಥ ವಿಷಯ. ಈ ರೀತಿಯಾಗಿದ್ದಂತಹ ದಾರ್ಶನಿಕರಾದ ಆಚಾರ್ಯರು ಮಹಾಮೇಧಾವಿಗಳಾಗಿದ್ದಿರಬೇಕು. ಆ ವಿಷಯದಲ್ಲಿ ಸಂಶಯವೇ ಇಲ್ಲ. ಏಕೆಂತಂದ್ರೆ ಯಾವೊಬ್ಬ ವ್ಯಕ್ತಿಯ ಒಂದು ಚಿಂತನೆಗಳು ವಿಚಾರಗಳು 1000 ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲದಲ್ಲಿ ಜಗತ್ತಿನ ಬುದ್ಧಿವಂತರ ಬುದ್ಧಿಗಳನ್ನ ಆಕರ್ಷಿಸ್ತಾ ಇದೆ. ಅದು ಸಾಮಾನ್ಯವಾಗಿರೋದಕ್ಕೆ ಸಾಧ್ಯವಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಸೃಷ್ಟಿಸಿದಂಥ ಸಾಹಿತ್ಯವನ್ನ ಕುರಿತು ಚಿಂತನೆಯನ್ನು ಮಾಡಬೇಕು. ಈ ವಿಷಯದಲ್ಲಿ ಬಹಳ ಹೆಚ್ಚಿನ ಬೆಳಕನ್ನ ಚೆಲ್ಲಿದವರು ನಮ್ಮ ಗುರುಗಳಾಗಿದ್ದಂತಹ ಮಹಾಮಹೋಪಾಧ್ಯಾಯ ವಿದ್ವಾನ್ ಎನ್ ರಂಗನಾಥ ಶರ್ಮಾ ಅವರು. ಅವರಿಂದ ಜಗತ್ತಿಗೆ ಬಹಳ ದೊಡ್ಡ ಬೆಳಕು ದೊರಕಿದೆ. ಅವರ ನೆನಪಿನಲ್ಲಿ ಈ ಒಂದು ಕಾರ್ಯಕ್ರಮವು ನಡೆಯುತ್ತಾ ಇರೋದು ಅವರ ಶಿಷ್ಯರಾದ ನಮಗೂ ಒಂದರ್ಥದಲ್ಲಿ ಕರ್ನಾಟಕದ ಎಲ್ಲ ಸಂಸ್ಕೃತ ವಿದ್ವಾಂಸರು ಕೂಡ ಅವರ ಶಿಷ್ಯರೇ ಆಗಿದ್ದಾರೆ. ಅವರೆಲ್ಲರಿಗೂ ಹೆಚ್ಚು ಸಂತೋಷವನ್ನ ಉಂಟು ಮಾಡ್ತಾ ಇದೆ. ಇವತ್ತು ನಾವು ಆರಂಭಿಸ್ತಾ ಇರತಕ್ಕಂಥದ್ದು ಶಂಕರಾಚಾರ್ಯರ ಸ್ತೋತ್ರ ಸಾಹಿತ್ಯದ ಪರಿಚಯ ಅಂತ ಆಗಿದೆ. ಆದ್ದರಿಂದ ಸ್ತೋತ್ರ ಸಾಹಿತ್ಯ ಅಂದರೆ ಏನು, ಅದರಲ್ಲಿ ಶಂಕರರ ಕೊಡುಗೆ ಎಷ್ಟು ದೊಡ್ಡದು ಎಂಬ ಬಗೆಗೆ ಪೀಠಿಕಾರೂಪವಾಗಿ ಕೆಲವು ಮಾತುಗಳನ್ನ ಹೇಳಬೇಕು ಅಂತ ನನಗನ್ನಿಸುತ್ತೆ. ಸ್ತುಯ್ ಸ್ತುತೌ ಎಂಬುವಂಥ ಧಾತುವಿನಿಂದ ಸ್ತೋತ್ರ ಶಬ್ದ, ಸ್ತುತಿ ಶಬ್ದ ಇವೆಲ್ಲವೂ ಕೂಡ ಹುಟ್ಟಿದೆ. ಆ ಒಂದು ಧಾತುವಿನಿಂದ ನಿಷ್ಪನ್ನವಾದ ಶಬ್ದ ಸ್ತೋತ್ರ ಅಂತ ಯಾವುದಿದೆ, ಈ ಸ್ತೋತ್ರವನ್ನ ನಾವು ಮೊದಲು ಕಾಣುವಂಥದ್ದು ವೇದಗಳಲ್ಲಿ. ಇವಾಗ ಹೇಳಬೇಕು ಅಂತಂದ್ರೆ ಋಗ್ವೇದ ಸಂಪೂರ್ಣವಾಗಿ ಸ್ತೋತ್ರ ರೂಪದಲ್ಲೇ ಇದೆ. 190ರಷ್ಟು ಭಾಗ ಅಂತೂ ನಾನಾ ವಿಧವಾದ ದೇವತೆಗಳ ಸ್ತೋತ್ರ ರೂಪದಲ್ಲೇ ಇದೆ. ಪ್ರಾರಂಭವೇನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಗ್ನಿಮೀಡೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಮಂ ಅಂತ ಮೊದಲನೇ ಮಂತ್ರ ಬರ್ತಾ ಇದೆ. ಅಲ್ಲಿ ಈಡೆ ಅಂತ ಕ್ರಿಯಾಪದ ಇದೆ. ಈಡಸ್ತುತೌ ಅಂತಲೇ ಅದಕ್ಕೆ ಅರ್ಥ. ಅದಕ್ಕೋಸ್ಕರ ಅಗ್ನಿಯ ಸ್ತುತಿ ಎಂಬುದನ್ನ ಅಲ್ಲಿ ನಾವು ಕಾಣ್ತೀವಿ. ಹಾಗೆ ಅಗ್ನಿ, ಇಂದ್ರ, ವಿಷ್ಣು, ಅಪಂನತಾತ್
ಶಿವ, ಅನೇಕ ದೇವತೆಗಳ ಸ್ತುತಿಗಳನ್ನ ಋಗ್ವೇದದಲ್ಲಿ ನಾವು ಕಾಣ್ತಾ ಇದ್ದೀವಿ. ಅನಂತರ ನೋಡಿದರೆ ಪುರಾಣಗಳಲ್ಲಿ ಬಹಳ ಹೆಚ್ಚು ಭಾಗಗಳಲ್ಲಿ ಒಬ್ಬೊಬ್ಬ ದೇವತೆಯ ಸ್ತುತಿ ವಿಶೇಷವಾಗಿ ಕಂಡುಬರುತ್ತೆ. ಪುರಾಣಗಳಲ್ಲಿ ಅಷ್ಟೇ ಅಲ್ಲ, ಆಮೇಲೆ ಕೂಡ ನಾವು ನೋಡಿದಾಗ ಅನೇಕ ಕಾವ್ಯಗಳಲ್ಲಿ, ಕಾಳಿದಾಸನ ಕಾವ್ಯ ಇರ್ಬೋದು, ಮಾಗಂದಿರ್ಬೋದು, ಅಲ್ಲೆಲ್ಲ ಮುಖ್ಯವಾಗಿ ಅವಕಾಶ ದೊರಕಿದಾಗಲೆಲ್ಲ ಭಗವಂತನ ಸ್ತುತಿಯನ್ನ ಆ ಕವಿಗಳು ಮಾಡಿರುವುದನ್ನ ನಾವು ಕಾಣ್ತೀವಿ. ಹೀಗೆ ಸ್ತೋತ್ರ ಸಾಹಿತ್ಯ ಎಂಬುದು ಬೆಳೀತಾ ಬಂದಿದೆ. ಅದರಲ್ಲಿ ಬಹಳ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಂಥವರು ಶ್ರೀ ಶಂಕರ ಭಗವತ್ಪಾದರು. ಅವರು ದಾರ್ಶನಿಕರು ನಿಜ, ಅದೇ ಸಂದರ್ಭದಲ್ಲೇ ವಿಶೇಷವಾದ ಕಾವ್ಯ ಶಕ್ತಿಯನ್ನು ಕೂಡ ಹೊಂದಿದ್ದಂಥವರು ಅಂತ ಅನಿಸುತ್ತೆ. ಎಷ್ಟು ವಿಧವಾಗಿರ್ತಕ್ಕಂಥ ಸ್ತೋತ್ರಗಳನ್ನಾದರೂ ಕಾವ್ಯ ರೂಪದಲ್ಲಿ ಅವರು ರಚಿಸಬಲ್ಲವರಾಗಿದ್ದರು. ಅದಕ್ಕೆ ಆಶ್ಚರ್ಯವಾಗುವುದು, ಅಂಥ ಮಹಾನುಭಾವರು ಕೇವಲ 32 ವರ್ಷ ಬದುಕಿದ್ರು ಅಂತ ನಾವು ಕೇಳಿದ್ದೀವಿ. ಅಷ್ಟವರ್ಷೇ ಚತುರ್ವೇದಿ, ದ್ವಾದಶೆ ಸರ್ವಶಾಸ್ತ್ರವಿತ್, ಷೋಡಶೆ ಕೃತವಾನ್ ಭಾಷ್ಯಂ, ದ್ವಾತ್ರಿಂಶೆ ಮುನಿರಭ್ಯಗಾತ್ ಅಂತ ಅವರ ವಿಚಾರದಲ್ಲಿ ಹೇಳ್ತಾರೆ. ಹಾಗಿರ್ತಕ್ಕಂಥ ಆಚಾರ್ಯರು ಹುಟ್ಟಿದ್ದು ಭಾರತ ದೇಶದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಕೇರಳ ದೇಶದಲ್ಲಿ. ಆ ಸಂದರ್ಭದಲ್ಲಿ ಕೇರಳದಲ್ಲಿ ಪ್ರಚಲಿತವಾಗಿದ್ದುದು ಅತ್ಯಂತ ಪ್ರಾಚೀನ ರೀತಿಯ ತಮಿಳು, ಮಲಯಾಳಂ ಇವುಗಳ ಇನ್ನೂ ಕೂಡ ವಿಭಾಗ ಆಗದೇ ಇದ್ದಂಥ ಕಾಲದಲ್ಲಿ ಇದ್ದಂಥ ಭಾಷೆ. ಆ ರೀತಿಯಾದ ಮಾತೃಭಾಷೆಯನ್ನು ಹೊಂದಿದ್ದಂಥವರು ಸಂಸ್ಕೃತದಲ್ಲಿ ಅದ್ಭುತವಾದ ಪ್ರಭುತ್ವವನ್ನು ಪಡೆದು ಇಂಥ ಗ್ರಂಥಗಳನ್ನೆಲ್ಲ ರಚನೆ ಮಾಡೋಕೆ ಸಾಧ್ಯವಾಯಿತು ಎಂಬುದೇ ಒಂದು ದೊಡ್ಡ ಆಶ್ಚರ್ಯದ ವಿಷಯ. ಜೊತೆಗೆ ಅವರ ವಿದ್ಯೆಯ ವಿಮರ್ಶೆಯನ್ನು ನೋಡಿದಾಗ ಅವರ ಭಾಷ್ಯಗಳಲ್ಲಿ, ಅದು ಬ್ರಹ್ಮಸೂತ್ರ ಭಾಷ್ಯ ಇರಬಹುದು, ಉಪನಿಷತ್ ಭಾಷ್ಯ ಇರಬಹುದು, ಗೀತಾ ಭಾಷ್ಯ ಇರಬಹುದು, ವಿಷ್ಣು ಸಹಸ್ರನಾಮ ಭಾಷ್ಯ ಅದನ್ನು ತೆಗೆದುಕೊಂಡ್ರು ಕೂಡ ಅಲ್ಲಿ ಎಷ್ಟೊಂದು ಪುರಾಣಗಳನ್ನ, ಎಷ್ಟೊಂದು ಶ್ರುತಿಗಳನ್ನ ಅವರು ಉದಾಹರಿಸ್ತಾರೆ. ಅದರಿಂದ ಅವರ ವಿದ್ಯೆ ಎಂಬುದು ಅಪಾರವಾಗಿತ್ತು. ಶಂಕರ ಜಯಂತಿಯ ಸಂದರ್ಭದಲ್ಲಿ ನಿಜವಾಗಿಯೂ ಅಂಥವ್ರನ್ನ ನೆನೆಸ್ಕೊಳ್ಬೇಕು. ಏಕೆಂದ್ರೆ ನಮಗೆ ಸಾಧಾರಣವಾಗಿರ್ತಕ್ಕಂಥ ಜನಕ್ಕೆ ಏನನ್ನ ಮನುಷ್ಯ ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಎಂಬುದಕ್ಕೆ ಅವರು ಒಂದು ದೊಡ್ಡ ಉದಾಹರಣೆಯಾಗಿದ್ದಾರೆ. ಆ ರೀತಿಯಾಗಿದ್ದಂಥ ಆಚಾರ್ಯರು ಸಮಾಜವನ್ನ ನೋಡ್ತಾರೆ. ಅದರಲ್ಲಿ ಮೊದಲನೆಯದಾಗಿ ಉತ್ತಮಾಧಿಕಾರಿಗಳು ಅಂತ ಕೆಲವರು ಮಾತ್ರ ಅಂಗುಲಿಗಣ್ಯರು ಪ್ರಪಂಚದಲ್ಲಿ ಸಿಗ್ತಾರೆ. ಆ ಉತ್ತಮಾಧಿಕಾರಿಗಳಿಗೆ ಪ್ರಾಚೀನ ಜನ್ಮ ಸಂಸ್ಕಾರವಿರುತ್ತೆ, ಭಾಷೆಯ ಶಕ್ತಿ ಇರುತ್ತೆ. ಅಂತಹವರು ಮುಮುಕ್ಷುತ್ವವನ್ನು ಪಡೆದಿದ್ದಾಗ ವೇದಾಂತ ಶಾಸ್ತ್ರದ ಅಧ್ಯಯನಕ್ಕೆ ಬರ್ತಾರೆ. ಅಂತಹ ಉತ್ತಮಾಧಿಕಾರಿಗಳನ್ನ ಉದ್ದೇಶವಾಗಿ ಇಟ್ಟುಕೊಂಡು ಅವರು ಭಾಷ್ಯಗಳನ್ನ ರಚಿಸಿರಬಹುದು. ಎಲ್ಲರೂ ಆ ರೀತಿಯಾದಂಥ ಅಧ್ಯಯನಕ್ಕೆ, ಆ ರೀತಿಯಾಗಿರ್ತಕ್ಕಂಥ ಜೀವನ ನಿಷ್ಠೆಗೆ ಸಿದ್ಧವಾಗಿರುವುದಿಲ್ಲ. ಸಾಮಾನ್ಯ ಜನಗಳೇ ಬಹಳ ಹೆಚ್ಚಿಗೆ ಜನ ಇರ್ತಾರೆ. ಅಂತಹವರಿಗೆ ಅನೇಕ ಪ್ರಕರಣ ಗ್ರಂಥಗಳನ್ನ ರಚನೆ ಮಾಡಿ ಈ ಒಂದು ಅಧ್ಯಾತ್ಮದ ರುಚಿಯನ್ನು ತೋರಿಸ್ಬೇಕು. ಗುಡಜಿಫಿಕಾ ಅಂತ ಹೇಳ್ತಾರೆ. ಅಂದ್ರೆ ಸ್ವಲ್ಪ
ಬೆಲ್ಲವನ್ನ ಸೇರಿಸಿ ಔಷಧವನ್ನು ಕೊಡೋದು. ಆ ರೀತಿಯಾಗಿ ಆ ಬೆಲ್ಲದ ರುಚಿಗೆ ಮನಸ್ಸೋದಂಥವರು ಮುಂದೆ ಔಷಧವನ್ನು ತೆಗೆದುಕೊಳ್ತಾರೆ ಎಂಬ ರೀತಿಯಲ್ಲಿ ಶಾಸ್ತ್ರದ ಕಡೆಗೆ ಜನಗಳ ಮನಸ್ಸನ್ನ ಸೆಳೆದುಕೊಳ್ಳೋದಕ್ಕೋಸ್ಕರ, ಈ ಶಾಸ್ತ್ರೀಯ ವಿಷಯಗಳನ್ನ ತಿಳಿಸ್ಕೊಡೋದಕ್ಕೋಸ್ಕರ ಪ್ರಕರಣ ಗ್ರಂಥಗಳನ್ನ ರಚನೆ ಮಾಡಿದ್ರು. ವಿವೇಕ ಚೂಡಾಮಣಿ ಇರ್ಬೋದು, ಆತ್ಮಬೋಧ ಇರ್ಬೋದು, ಪ್ರಬೋಧ ಸುಧಾಕರ ಇರ್ಬೋದು, ಹಲವಾರು ಗ್ರಂಥಗಳನ್ನ ಆಚಾರ್ಯರು ರಚನೆ ಮಾಡಿದ್ದಾರೆ ಎಂಬುದನ್ನ ನಾವು ಕಾಣ್ತೀವಿ. ಅದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಪಂಚದಲ್ಲಿ ಮಂದಾಧಿಕಾರಿಗಳಿರ್ತಾರೆ. ಉತ್ತಮಾಧಿಕಾರಿಗಳ ವಿಷಯ, ಮಧ್ಯಮಾಧಿಕಾರಿಗಳ ವಿಷಯ ಆಯಿತು. ಸಾಮಾನ್ಯವಾಗಿರ್ತಕ್ಕಂಥ ಜನಗಳು ಇರ್ತಾರೆ. ಅವರಿಗೆ ಸುಲಭವಾಗಿರ್ತಕ್ಕಂಥ ಮಾರ್ಗ ಎಂಬುದು ಭಕ್ತಿ ಮಾರ್ಗ. ಜ್ಞಾನ ಮಾರ್ಗ ಎಂಬುದಕ್ಕೆ ಹೋಗ್ಬೇಕಾದ್ರೆ, ಕರ್ಮ ಮಾರ್ಗಕ್ಕೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟವೇ ಆಗತ್ತೆ ಅಂತ ಅನಿಸುತ್ತೆ. ಆದ್ದರಿಂದ ಭಕ್ತಿ ಮಾರ್ಗ ಎಂಬುದು ವಿಶೇಷತಃ ಕಲಿಯುಗದಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾರ್ಗ ಎಂಬುದನ್ನು ನಾವು ಕಾಣ್ತೀವಿ. ಆ ರೀತಿ ಭಕ್ತಿ ಮಾರ್ಗಕ್ಕೆ ಜನಗಳನ್ನ ಸೆಳೆದರೆ ಭಗವಂತನಲ್ಲಿ ಭಕ್ತಿ ಎಂಬುದು ಹುಟ್ಟಬೇಕು. ಆ ಭಕ್ತಿ ಎಂಬುದು ಉತ್ಕರ್ಷವನ್ನ ಪಡೆದಾಗ ಮನುಷ್ಯ ಸಂಪೂರ್ಣವಾಗಿ ತಲ್ಲೀನನಾಗ್ತಾನೆ, ತನ್ಮಗ್ನನಾಗ್ತಾನೆ. ಅಂಥವನಿಗೆ ಬರ್ತಾ ಬರ್ತಾ ಕ್ರಮೇಣ ಜ್ಞಾನ ಮಾರ್ಗಕ್ಕೂ ಕೂಡ ಬರೋದಕ್ಕೆ ಅವಕಾಶವಾಗುತ್ತೆ ಎಂಬ ದೃಷ್ಟಿಯಿಂದ ಸ್ತೋತ್ರ ಸಾಹಿತ್ಯವನ್ನ ಆಚಾರ್ಯರು ರಚಿಸಿದ್ದರು ಅಂತ ಅನೇಕ ಜನ ಅಭಿಪ್ರಾಯ ಪಡ್ತಾರೆ. ಹೀಗೆ ರಚಿಸುವಂತಹ ಸಂದರ್ಭದಲ್ಲಿ ಅವತ್ತಿನ ಸಮಾಜದ ಸ್ಥಿತಿಯನ್ನ ನಾವು ಗಮನಿಸಬೇಕು. ಅವತ್ತಿನ ಸಮಾಜದಲ್ಲಿ ಈ ಭಗವದ್ಭಕ್ತಿಗೆ ವಿರುದ್ಧವಾಗಿದ್ದಂಥ ಅನೇಕ ಪಂಥಗಳು ಇದ್ದುವು. ಕೆಲವು ಪಂಥಗಳು ನೈರಾತ್ಮ್ಯವಾದವನ್ನ ಪ್ರತಿಪಾದಿಸ್ತಾ ಇದ್ವು. ನೈರಾತ್ಮ್ಯವಾದ ಅಂದ್ರೆ ಏನು? ಆತ್ಮ ಎಂಬುವಂತ ವಸ್ತುವೇ ಇಲ್ಲ. ಚಾರ್ವಾಕಾದಿ ಮತಗಳಲ್ಲಿ ಅದು ಇವತ್ತು ಕೂಡ ಬಹಳ ಪ್ರಬಲವಾಗಿರುವುದನ್ನ ನಾವು ಕಾಣ್ತೀವಿ. ಆ ಚಾರ್ವಾಕಾದಿ ಮತಗಳಲ್ಲಿ ಯಾವ ಆತ್ಮ ಎಂಬುವಂತ ವಸ್ತುವೇ ಇಲ್ಲ. ಈ ದೇಹ ಎಷ್ಟಿದೆ ಅಷ್ಟು ಮಾತ್ರ ಸತ್ಯ, ಬೇರೆ ಆತ್ಮ ಎಂಬುವಂತ ಶಾಶ್ವತವಾದ ವಸ್ತು ಇಲ್ಲ ಎಂಬುವಂತ ಒಂದು ಸಿದ್ಧಾಂತ ನಿಂತಿದೆ. ಅದೇ ರೀತಿಯಾಗಿ ಬೌದ್ಧ ಮತದಲ್ಲಿ ಆತ್ಮ ಎಂಬುದು ಕೇವಲ ವಿಜ್ಞಾನ ಸರಣಿ. ಇಟ್ ಇಸ್ ಎ ಸೀರೀಸ್ ಆಫ್ ಸೆನ್ಸೇಷನ್ಸ್. ಬುದ್ಧಿಯೊಳಗೆ ಅಂದರೆ ಮಿದುಳಿನಲ್ಲಿ ಅನೇಕ ವಿಧವಾದಂಥ ನ್ಯೂರೋನ್ಸ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಆ ರೀತಿಯಾಗಿರ್ತಕ್ಕಂಥ ಭಾಗಗಳಿಗೆ ಸೆಲ್ಸ್ ಇದೆ. ಅದು ಪ್ರಪಂಚದ ಒಂದೊಂದು ವಸ್ತುವನ್ನು ನೋಡಿದಾಗ ಯಾವ ರೀತಿ ಪ್ರತಿಕ್ರಿಯೆಯನ್ನ ಮಾಡುತ್ತೆ ಎಂಬುದು ಬುದ್ಧಿ. ಆ ಬುದ್ಧಿಯ ಒಂದೊಂದು ಕ್ಷಣದ ಸ್ವಭಾವವು ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಬದಲಾಗ್ತಾ ಇರ್ತಕ್ಕಂಥ ಬುದ್ಧಿಯ ವಿಕಲ್ಪಗಳ ಒಂದು ಸರಣಿ ಏನಿರುತ್ತೆ, ಒಂದು ಸಾಲೇನಿರುತ್ತೆ, ವಿಜ್ಞಾನ ಸಂತತಿ, ಅದೇ ಆತ್ಮ ಅಂತ ಆ ರೀತಿಯಾಗಿರ್ತಕ್ಕಂಥ ವಾದವು ಕೂಡ ಬಹಳ ಪ್ರಬಲವಾಗಿತ್ತು ಆಚಾರ್ಯ ಶಂಕರರ ಕಾಲದಲ್ಲಿ. ಅದಾದ್ಮೇಲೆ ಇನ್ನೊಂದು ಭಗವಂತನಲ್ಲಿ, ಆತ್ಮದಲ್ಲಿ ಸಂಪೂರ್ಣ ನಂಬಿಕೆ ಇದ್ದಂಥವರೆಗೂ ಕೂಡ ಅವರಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ಭಾವನೆಗಳಿತ್ತು. ಶೈವ, ವೈಷ್ಣವ, ಸೌರ, ಗಾಣಪತ, ಕೌಮಾರ, ಶಾಕ್ತ ಎಂಬುವಂಥ ವಿಧ ವಿಧವಾದಂಥ ಮತಗಳು ಭಾರತದಲ್ಲಿ ಅಂದು ಪ್ರಚಲಿತವಾಗಿದ್ದವು. ಇದೊಂದು ದೇವರು ಮಾತ್ರ ಸರಿ, ಬೇರೆ ಯಾವುದೂ ಸರಿ ಅಲ್ಲ. ಸೂರ್ಯನನ್ನ ಉಪಾಸನೆ ಮಾಡಿದ್ರೆ ಸೌರ, ಸೂರ್ಯನಿಗಿಂತ ಬೇರೆ ದೇವರಿಲ್ಲ.
ಅವನೇ ಪ್ರತ್ಯಕ್ಷವಾಗಿರ್ತಕ್ಕಂಥ ದೇವರು. ಅವನಲ್ಲದೆ ಬೇರೆದನ್ನೆಲ್ಲ ಅದು ಪ್ರತ್ಯಕ್ಷ ಕಣ್ಣಿಗೆ ಕಾಣುವಂಥ ದೇವರು. ಬೇರೆ ದೇವರುಗಳನ್ನೆಲ್ಲ ಕೇವಲ ಕಥೆಗಳು ಮಾತ್ರ ಕೇಳ್ತಿದ್ದೀವಿ ಅಂತೇಳಿ ಸೌರ ಮತದಲ್ಲಿ ಇರ್ತಕ್ಕಂಥವ್ರು ಹೇಳ್ತಿದ್ರು. ಅದೇ ರೀತಿಯಾಗಿ ಶಾಕ್ತ ಮತ ಅಂತಿತ್ತು. ಎಲ್ಲದಕ್ಕೂ ಶಕ್ತಿ ಮೂಲ. ಆ ಶಕ್ತಿ ಎಂಬುದು ಇಲ್ಲ ಅಂತಂದ್ರೆ ನೀವು ಯಾವ ದೇವ್ರನ್ನಾದ್ರೂ ತೆಗೆದುಕೊಳ್ಳಿ, ಆ ದೇವರಿಗೆ ಶಕ್ತಿ ಹೊರಟೋಗಿದೆ ಅಂತಂದ್ರೆ ಅವನಿಂದ ಏನು ಪ್ರಯೋಜನ? ಅದರಿಂದ ಶಕ್ತಿಯೇ ಶ್ರೇಷ್ಠ ಅಂತ ಶಾಕ್ತ ಮತ ಇತ್ತು. ಮತ್ತೆ ಇರ್ತಕ್ಕಂಥ ದೇವರು ಎಂಬುವನು ಅವನ ಗಣಪತಿಯ ಸ್ವರೂಪದಲ್ಲೇ ಚಿಂತಿಸ್ಬೇಕು. ಗಕಾರವೇ ಬ್ರಹ್ಮ, ಗಣಪತಿಯೇ ಬ್ರಹ್ಮ, ಈ ರೀತಿಯಾಗಿ ಭಾವನೆ ಮಾಡತಕ್ಕಂಥ ಅನೇಕ ಜನರಿದ್ರು. ಅನೇಕ ಉಪನಿಷತ್ತುಗಳು ಆ ರೀತಿಯಾಗಿ ಹೇಳ್ತಾ ಇದ್ದುದನ್ನ ಗಣಪತ್ಯ ಅಥರ್ವಶೀರ್ಷ ಇತ್ಯಾದಿಗಳಲ್ಲಿ ಕಾಣ್ತೀವಿ. ಹಾಗೆ ಕೌಮಾರ ಮತ, ಕುಮಾರ ಅಂದ್ರೆ ಸುಬ್ರಹ್ಮಣ್ಯ ಅಂತಾನೆ ಯಾವನು ಕರಿತೀವಿ. ಆ ಸುಬ್ರಹ್ಮಣ್ಯನನ್ನ ಪರಮ ಬ್ರಹ್ಮ ಅಂತ ಭಾವಿಸುವಂತ ಅನೇಕ ಜನಗಳಿದ್ರು. ಶೈವ ವೈಷ್ಣವ ಎಂಬುದಂತೂ ಸುಪ್ರಸಿದ್ಧವಾಗಿರ್ತಕ್ಕಂಥ ಮತಗಳು. ಶಿವನನ್ನ ವಿಷ್ಣುವನ್ನ ಅತ್ಯಂತ ಹೆಚ್ಚಿನ ಸ್ಥಾನದಲ್ಲಿ ಕೂರಿಸಿ ಅವರನ್ನೇ ಪೂಜಿಸುವಂಥದ್ದು. ಇದೆಲ್ಲವನ್ನು ಆಚಾರ್ಯರು ಒಪ್ಕೊಂಡ್ರು, ಇದ್ಯಾವುದನ್ನು ವಿರೋಧಿಸಲಿಲ್ಲ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ದೃಢವಾಗಿರ್ತಕ್ಕಂಥ ಶ್ರದ್ಧೆ. ಎಂ ವಾಪೆ ಸ್ಮರನ್ ಭಾವಂ, ಯಾವ ದೇವರನ್ನು ಬೇಕಾದರೂ ನೀವು ಸ್ಮರಿಸಬಹುದು. ಏಪ್ಯನ್ಯ ದೇವತಾ ಭಕ್ತಾ ತಾಮಸಾಹ ರಾಜಸಾಶ್ಚಯೇ ತೇಪೆ ಮಾಮೇವ ಕೌಂತೇಯ ಭಜಂತಿ ಅವಿಧಿಪೂರ್ವಕಂ ಅಂತ ಭಗವಾನ್ ಕೃಷ್ಣನೇ ಹೇಳಿದ್ದಾನಲ್ಲ. ಆದ್ರಿಂದ ನಾನಾ ವಿಧದಲ್ಲಿ ಏನೇನು ಮಾಡಿದ್ರು ಎಲ್ಲವೂ ಕೂಡ ಒಬ್ಬ ಭಗವಂತನಿಗೆ ಹೋಗುವಂಥದ್ದು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಅದನ್ನು ಒಬ್ಬ ದೇವರಿಗೆ ಹೋಗ್ತಕ್ಕಂಥದ್ದು. ನೀವು ಯಾವ ಹೆಸರಿನಿಂದ ಯಾವ ರೂಪದಿಂದ ಪೂಜಿಸಿದ್ರು ಭಗವಂತನೇ ಆ ಒಬ್ಬ ಭಗವಂತನಿಲ್ಲದೆ ಇರ್ತಕ್ಕಂಥ ರೂಪ ಯಾವುದಿದೆ? ಆದ್ದರಿಂದ ಎಲ್ಲ ವಿಧವಾಗಿರ್ತಕ್ಕಂಥ ಪೂಜೆಗೂ ಕೂಡ ಈ ಪ್ರಪಂಚದಲ್ಲಿ ಅವಕಾಶ ಇದೆ ಎಂಬುದು ಆಚಾರ್ಯರ ಅಭಿಪ್ರಾಯವಾಗಿತ್ತು. ವರ್ಣ ಷಣ್ಮತ ಸ್ಥಾಪನಾಚಾರ್ಯ ಇತ್ಯಾದಿ ಹೇಳ್ತಾರೆ. ಈ ಕಾರಣದಿಂದ ಭಕ್ತಿಯ ಉದ್ರೇಕವಾಗಬೇಕು. ಭಕ್ತಿ ಎಂಬುದು ಉಳಿದ ಎಲ್ಲ ವಿಷಯಗಳಿಗಿಂತ ಬೇರೆ. ವ್ಯಾಪಾರವತಿ ರಸಾನ್ ರಸಯಿತು ಕಾಚಿತ್ ಕವೀನಾಂ ನವ. ಅದೇ ಅನೇಕ ವಿಧವಾಗಿರ್ತಕ್ಕಂಥ ಪ್ರತಿಭಾಶಕ್ತಿಯಿಂದ ಮಾಡಿರ್ತಕ್ಕಂಥ ಕಾವ್ಯಗಳ ರಚನೆಯೂ ಕೂಡ ಇರಬಹುದು. ಕರ್ಕಶವಾಗಿರ್ತಕ್ಕಂಥ ದೃಢವಾದ ಶಾಸ್ತ್ರ ಮೂಲಕವಾಗಿರ್ತಕ್ಕಂಥ ವೈಪಶ್ಚಿತಿ ಅಂದ್ರೆ ವಿದ್ವಾಂಸರಿಗೆ ಪಂಡಿತರಿಗೆ ಪರಿಣಾಮವಾಗುವಂಥ ಶಾಸ್ತ್ರ ರೂಪ ಇರಬಹುದು. ತೇ ದ್ವೇ ಅಪ್ಯವಲಂಬ್ಯ ವಿಶ್ವಮನಿಷಂ ನಿರ್ವರ್ಣಯಂತೋ ವಯಂ ಶ್ರಾಂತಾಹ. ಎಷ್ಟೋ ಇವುಗಳನ್ನೆಲ್ಲ ಮಾಡಿದ್ರು ಕೂಡ ಅದಕ್ಕೆ ಕಾವ್ಯದ ಮೂಲಕವಾಗೂ ಪ್ರಯತ್ನಿಸಿದವು, ಶಾಸ್ತ್ರದ ಮೂಲಕವಾಗೂ ಪ್ರಯತ್ನಿಸಿದವು. ಬಳಲಿದ್ದೇವೆ. ಲಬ್ಧ ಅಬ್ಧಿ ಶಯನ ತ್ವದ್ಭಕ್ತಿ ತುಲ್ಯಂ ಸುಖಂ. ಆದರೆ ಯಾವುದರಿಂದಲೂ ಕೂಡ ಭಗವದ್ಭಕ್ತಿಯಿಂದ ದೊರಕುವಂತಹ ಸುಖ ಸಿಗೋದಿಲ್ಲ. ಆದ್ದರಿಂದ ಆ ರೀತಿಯಾಗಿರ್ತಕ್ಕಂಥ ಭಕ್ತಿಯೇ ಬಹಳ ಪ್ರಮುಖವಾದದ್ದು ಎಂಬುವಂಥ ವಿಚಾರ. ಅದಕ್ಕೋಸ್ಕರ ಆಚಾರ್ಯರು ನಾನಾ ವಿಧವಾಗಿದ್ದಂಥ ಅವತ್ತಿನ ಕಾಲದಲ್ಲಿ ಯಾವ ಯಾವ ದೇವತೆಗಳನ್ನ ಜನರು ಪೂಜಿಸ್ತಾ ಇದ್ರು ಎಲ್ಲ ದೇವತೆಗಳ ಸ್ತೋತ್ರಗಳನ್ನ ರಚನೆ ಮಾಡಿದ್ದಾರೆ. ಈ ಸ್ತೋತ್ರಗಳಲ್ಲಿ ಕೇವಲ ಮಂದಾಧಿಕಾರಿಗಳು ಎಂಬುದಕ್ಕೋಸ್ಕರ ಏನು ಯಾವುದು ಶಾಸ್ತ್ರದ ವಿಷಯಗಳನ್ನ ತತ್ವದ ವಿಷಯಗಳನ್ನ ಸೇರಿಸಿಲ್ಲ ಅಂತಲ್ಲ, ಅವೆಲ್ಲವನ್ನೂ ಸೇರಿಸಿದ್ದಾರೆ. ಆದರೆ ಪ್ರಾಧಾನ್ಯವಾಗಿ ಅವು ಸ್ತೋತ್ರ ರೂಪದಲ್ಲಿ ಇರ್ತವೆ ಅಂತ
ನಾವು ಮನಸ್ಸಿನಲ್ಲಿ ತಿಳಿದುಕೊಳ್ಬೇಕು. ಆ ರೀತಿಯಾಗಿರ್ತಕ್ಕಂಥ ಸ್ತೋತ್ರಗಳು ಅನಂತವಾಗಿ ಆಚಾರ್ಯರ ಬಾಯಿನಿಂದ ಬಂತು. ಅದರಲ್ಲಿ ವಿಷ್ಣು ಸ್ತೋತ್ರಗಳು, ಅಲ್ಲಿ ಹರಿಸ್ತೋತ್ರ ಅಂತಿದೆ, ಹರಿಬೀಡೆ ಹರಿಬೀಡೆ ಅಂತ ಬರ್ತಕ್ಕಂಥದ್ದು. ಷಟ್ಪದಿ ಸ್ತೋತ್ರ ಎಂಬುದಿದೆ. ನರಸಿಂಹನನ್ನು ಕುರಿತು, ಅಂದ್ರೆ ವಿಷ್ಣುವಿನ ನಾನಾ ರೂಪಗಳು ಯಾವ್ದಿದೆ ಆ ಎಲ್ಲ, ಯಾಕೆಂತಂದ್ರೆ ದೇಶದಲ್ಲಿ ಎಲ್ಲ ದೇವತೆಗಳ ಪೂಜೆಯೂ ಇದೆಯಲ್ಲ. ಅನೇಕರು ನರಸಿಂಹನ ರೂಪವನ್ನೇ ಇಷ್ಟಪಡ್ತಾರೆ, ರಾಮನ ರೂಪವನ್ನೇ ಇಷ್ಟಪಡ್ತಾರೆ. ರಾಮ ಭುಜಂಗ ಸ್ತೋತ್ರವನ್ನು ರಚಿಸಿದರು. ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ರಚಿಸಿದರು. ಯಾವ ದೇವರಾಗಲಿ, ಯಾವ ದೇವರನ್ನು ಪೂಜಿಸಿದರೂ ಪರವಾಗಿಲ್ಲ, ಬೇಕಾಗಿರ್ತಕ್ಕಂಥದ್ದು ಅಂಥ ಒಂದು ದೃಢವಾದ ಶ್ರದ್ಧೆ. ಈ ರೀತಿಯಾಗಿರ್ತಕ್ಕಂಥ ಸ್ತೋತ್ರಗಳನ್ನು ನಾವು ನೋಡ್ತಾ ಹೋದ್ರೆ ಅದರಲ್ಲಿ ಎರಡು ತರ ಕಾಣುತ್ತೆ. ಕೆಲವು ಸ್ತೋತ್ರಗಳು ಅಪ್ರಯತ್ನವಾಗಿ ಅವರ ಬಾಯಿಂದ ಬಂದುಬಿಟ್ಟಿದ್ದು. ಅದರಲ್ಲಿ ಮುಖ್ಯವಾಗಿ ವಿಶೇಷಣಗಳು ಸೇರ್ಕೊಂಡಿರುತ್ತೆ, ಹೆಚ್ಚು ಕಠಿಣವಾದ ರಚನೆಗಳು ಇತ್ಯಾದಿ ಇರೋದಿಲ್ಲ. ಇನ್ನು ಕೆಲವು ಪ್ರಯತ್ನ ಪೂರ್ವಕವಾಗಿ ಅನೇಕ ವಿಧವಾಗಿರ್ತಕ್ಕಂಥ ಅಲಂಕಾರಗಳನ್ನು ಸೇರಿಸಿ ಜನರನ್ನ ಆಕರ್ಷಣೆ ಮಾಡೋದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿರ್ತಕ್ಕಂಥ ಸ್ತೋತ್ರಗಳು ಕೂಡ ಆಚಾರ್ಯರು ರಚಿಸಿದ್ದಾರೆ. ಉದಾಹರಣೆಗೆ ಯಾವ್ದಾದ್ರು ನಾವು ತೆಗೆದುಕೊಳ್ತೀವಿ ಅಂತಂದ್ರೆ, ಈಗ ವಿಷ್ಣು ಸ್ತೋತ್ರಗಳ ಬಗ್ಗೆ ಕೆಲವು ಮಾತುಗಳನ್ನ ಆಡೋಣ. ಯಾಕೆಂತಂದ್ರೆ ನಾರಾಯಣ ಪರಂ ಬ್ರಹ್ಮ, ಆ ಭಗವಂತನೇ ನಾರಾಯಣ ರೂಪನಾಗಿರ್ತಕ್ಕಂಥವನೇ ಅವನು ಅಂತೇಳಿ ಆಚಾರ್ಯರು ಎಲ್ಲ ಕಡೆಯೂ ಒಪ್ಪಿಕೊಂಡಿರ್ತಕ್ಕಂಥದ್ದು. ಅಂಥ ಒಂದು ಬ್ರಹ್ಮವೇ ಕೃಷ್ಣ ರೂಪದಲ್ಲಿ ದೇವಕ್ಯಾಂಕಿಲ ವಸುದೇವ ಸಂಬಭೂವ ಅಂತ ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ. ಆದ್ದರಿಂದ ಆ ಒಂದು ವಿಷ್ಣುವಾತ್ಮಕವಾಗಿರ್ತಕ್ಕಂಥ ಭಗವಂತ ಬಹಳ ಹೆಚ್ಚು ಜನಕ್ಕೆ ಇಷ್ಟವಾಗುವಂಥವನು. ಆ ಭಗವಂತನ ಸ್ತೋತ್ರಗಳನ್ನ ನೋಡಿದ್ರೆ ನಾವೇನು ಕಾಣ್ತೀವಿ? ಅದರಲ್ಲಿ ಬಹಳ ಸುಲಭವಾಗಿರ್ತಕ್ಕಂಥ, ಆದರೆ ಕಾವ್ಯದ ದೃಷ್ಟಿಯಿಂದಲೂ ಕೂಡ ಆಕರ್ಷಕವಾಗಿರ್ತಕ್ಕಂಥ ಷಟ್ಪದಿ ಸ್ತೋತ್ರವನ್ನ ಒಂದ್ಸಲ ನೋಡೋಣ. ಅದು ಈ ರೀತಿ ಆರಂಭ ಆಗುತ್ತೆ. ಅವಿನಯಮಪನಯ ವಿಷ್ಣು ದಮಯ ಮನಃ ಶಮಯ ವಿಷಯ ಮೃಗ ತೃಷ್ಣಾಂ ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ. ಎಷ್ಟು ಸುಲಭವಾದ ರಚನೆ, ದೀರ್ಘವಾದ ಸಮಾಸಗಳಿಲ್ಲ, ಕಷ್ಟವಾದ ಪದಗಳಿಲ್ಲ. ಅವಿನಯಂ ಅಪನಯ ವಿಷ್ಣು. ಭಗವಂತ, ಮೊದಲನೇದಾಗಿ ನಾನು ನಿನ್ನ ಕೇಳ್ಕೊಳ್ತಾ ಇರ್ತಕ್ಕಂಥದ್ದು ಇಷ್ಟೇನಪ್ಪ, ಹೇಗೋ ಈ ಅವಿನಯ ಅಂಬೋದು, ಗರ್ವ ಅಂಬೋದು, ದರ್ಪ ಅಂಬೋದು ಮನಸ್ಸಿನಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಮನುಷ್ಯರಲ್ಲೆಲ್ಲ ಇರ್ತಕ್ಕಂಥ ದೋಷ ಇದೇನೆ. ಹೇಗೋ ನುಸುಳಿಕೊಂಡು ಮನಸ್ಸಿನಲ್ಲಿ ಸೇರ್ಕೊಂಡ್ಬಿಡುತ್ತೆ. ನನ್ನಷ್ಟು ಸುಂದರವಾಗಿರ್ತಕ್ಕಂಥ ಮನುಷ್ಯ ಇಲ್ಲ, ನನ್ನಂಥ ಪಂಡಿತ ಇನ್ನೊಬ್ಬ ಇಲ್ಲ, ನನಗೆ ಸಮಾನನಾದ ಕವಿ ಇಲ್ಲ. ಈ ರೀತಿಯಾಗಿ ಅವಿನಯ ಎಂಬುದು ಹುಟ್ಟುಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಕೇಳ್ಕೊಳ್ತಾ ಇದ್ದಾರೆ, ಅವಿನಯಮಪನಯ ವಿಷ್ಣು. ಮೊದಲು ಮನುಷ್ಯನಿಗೆ ಬೇಕಾಗಿರುತ್ತೆ ಅದು. ಸ್ತೋತ್ರ ಮಾಡಬೇಕಾದ್ರೆ ಆಚಾರ್ಯರು ಮಧ್ವರೇ ಹೇಳ್ತಾರೆ, ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿ ನಚಾನ್ಯಥ ಅಂತ ಹೇಳ್ತಾರೆ. ಆದ್ದರಿಂದ ಮೊದಲನೇದಾಗಿ ಬೇಕಾಗಿರೋದೇನು ಅಂತಂದ್ರೆ, ಮನುಷ್ಯನು ಯಾವುದೇ ಕಾರಣದಿಂದ ತನ್ನಲ್ಲಿ ಹುಟ್ಟಿರ್ತಕ್ಕಂಥ ಅವಿನಯ ಇದೆಯಲ್ಲ ಅದನ್ನು ಬಿಡಬೇಕು.
ಆದ್ರಿಂದ ಭಗವಂತನನ್ನು ಕೇಳ್ಕೊಳ್ತಾ ಇದ್ದಾರೆ, ಅವಿನಯ ಮಪನಯ ವಿಷ್ಣು. ಎರಡನೇದೇನು? ದಮಯ ಮನಃ. ಶಮ ದಮ ಅಂತ ಹೇಳ್ತೀವಿ. ದಮ ಅಂತಂದ್ರೆ ಮನಸ್ಸನ್ನ ಹತೋಟಿಯಲ್ಲಿರ್ತಕ್ಕಂಥದ್ದು. ದಮಯ ಮನಃ. ಈ ಮನಸ್ಸು ಏಕಾದಶ ಇಂದ್ರಿಯ, 11ನೇ ಇಂದ್ರಿಯ. ಇದರ ಹಿಂದೆ 5 ಪಂಚೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಇದೆ. ಈ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಿದೆಯಲ್ಲ, ಇದಕ್ಕೆ ಶಮ ಅಂತ ಕರೀತಾರೆ. ಅದಕ್ಕೋಸ್ಕರ ಹೇಳಿದ್ರು ಶಮಯ ವಿಷಯ ಮೃಗ ತೃಷ್ಣ. ಈ ವಸ್ತುವಿನಿಂದ ನನಗೇನೋ ಆನಂದ ಸಿಕ್ಬಿಡುತ್ತೆ. ಈ ಒಂದು ಭ್ರಾಂತಿ ಪ್ರಪಂಚದಲ್ಲಿ ಎಲ್ಲರಿಗೂ ಇದೆ ಅಂತ ಅನ್ಸುತ್ತೆ. 100ಕ್ಕೆ 99.999. ಇದು ಸಿಕ್ಕಿಬಿಟ್ರೆ ಇನ್ನೇನು ಬೇಕಾಗಿಲ್ಲ. ಅದು ನಾಲಿಗೆ ರುಚಿ ಇದ್ದಿರ್ಬೋದು, ಕಿವಿಗೆ ರುಚಿಯಾಗಿ ಇಂಥ ಸಂಗೀತ ಕೇಳಬೇಕು ಅಂತ ಇರ್ಬೋದು, ರೂಪದ ಕಣ್ಣಿನಿಂದ ಬರುವಂತ ಆಕರ್ಷಣೆ ಇರ್ಬೋದು, ಇದೆಲ್ಲ ಇದೆ ನೋಡಿ. ಇದೆಲ್ಲ ವಿಷಯ ಮೃಗತೃಷ್ಣ. ಮೃಗತೃಷ್ಣ ಅಂತಂದ್ರು ಅಂದ್ರೆ ಮಿರಾಜ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಮರಳುಗಾಡಿನಲ್ಲಿ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮರೀಚಿಕೆ ಉಂಟಾಗುತ್ತೆ. ಅಷ್ಟು ದೂರದಲ್ಲಿ ಬೆಳಕು ನೀರಿನ ಅಲೆಗಳು ಕಾಣ್ತಾ ಇದೆ ಅಂತೇಳಿ ಅದ್ರ ಕಡೆಗೆ ಮನುಷ್ಯ ಹೋಗ್ತಾನೆ. ಅಲ್ಲಿಂದ ಇನ್ನಷ್ಟು ದೂರದಲ್ಲಿ ಕಾಣುತ್ತಷ್ಟೇ, ಅದು ಎಲ್ಲಿ ಕೂಡ ನೀರು ಸಿಗೋದಿಲ್ಲ. ಇದು ಮೃಗ ತೃಷ್ಣ ಅಂತಂದ್ರೆ ಥರ್ಸ್ಟ್, ಬಾಯಾರಿಕೆ. ಮೃಗಕ್ಕೆ ಬರುವಂತ ಬಾಯಾರಿಕೆ ಅದು ಕೊನೆಯಿಲ್ಲದಾಗಿ ಯಾವ ರೀತಿ ಮುಂದುವರಿಯುತ್ತೆ, ಅದನ್ನ ಮೃಗ ತೃಷ್ಣ ಅಂತ ಕರೆದು. ಈ ವಿಷಯಗಳಲ್ಲಿರ್ತಕ್ಕಂಥದ್ದು ಮೃಗ ತೃಷ್ಣೆ. ವಿಷಯ ಮೃಗ ತೃಷ್ಣಾಂ ಶಮಯ. ಇದನ್ನ ಹೋಲಿಸು. ಮತ್ತಿನ್ನೊಂದೇನು ಪ್ರಪಂಚದಲ್ಲಿ ಇರೋದು ಏನು ಅಂತಂದ್ರೆ ಕ್ರೂಯಲ್ಟಿ, ಕ್ರೂರತ್ವ. ಇದು ಹೋಗ್ಬೇಕು. ಅದಕ್ಕೆ ಕೇಳ್ಕೊಂಡ್ರು ಭೂತದಯಾಂ ವಿಸ್ತಾರಯ. ದಯೆ ಇಲ್ಲದ ಧರ್ಮ ಅದಾವುದಯ್ಯ. ಸೊ ದಯೆ ಎಂಬುದು ಎಲ್ಲ ಭೂತಗಳಲ್ಲಿ, ಭೂತ ಅಂತಂದ್ರೆ ಜೀವ ಇರತಕ್ಕಂಥ ಸಮಸ್ತ ವಸ್ತುಗಳಲ್ಲಿ, ಮನುಷ್ಯರಲ್ಲಿ ಮಾತ್ರ ಅಲ್ಲ, ಪ್ರಾಣಿಗಳಲ್ಲಿರ್ಬೋದು, ವೃಕ್ಷಗಳಲ್ಲಿರ್ಬೋದು, ಅಲ್ಲಿ ಕೂಡ ದಯೆಯನ್ನ ತೋರಿಸ್ಬೇಕು. ಆದ್ದರಿಂದ ಭೂತದಯಾಂ ವಿಸ್ತಾರಯ. ಕೊನೆಯದಾಗಿರ್ತಕ್ಕಂಥ ಪ್ರಾರ್ಥನೆ ಏನು? ತಾರಯ ಸಂಸಾರ ಸಾಗರದ. ಈ ಒಂದು ಜನನ ಮರಣ ರೂಪವಾಗಿರ್ತಕ್ಕಂಥ ಚಕ್ರ, ಇದಕ್ಕೆ ಸಂಸಾರ ಅಂತ ಹೆಸರು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಇದಕ್ಕೆ ಸಂಸಾರ ಅಂತ. ಇದು ಸಾಗರದಂತೆ ಇದೆ, ಕೊನೆಯೇ ಇಲ್ಲ ಇದಕ್ಕೆ. ಇದನ್ನ ತಾರಯ, ನನ್ನನ್ನು ದಾಟಿಸು ಅಂತ ಹೇಳಿ ಎಷ್ಟು ಸುಲಭವಾಗಿರ್ತಕ್ಕಂಥ ಪದಗಳು ಹಾಕಿದ್ದಾರೆ. ಆದ್ರೆ ನೋಡಿ, ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರ. ಆ ತಾರಯ ಎಂಬುದು 3 ಅಕ್ಷರಗಳು ಮತ್ತೆ ಬರೋ ಹಾಗೆ ಮಾಡಿದ್ದಾರೆ. ಇದಕ್ಕೆ ಯಮಕಾಲಂಕಾರ ಅಂತ ಹೆಸರು. ಬೇರೆ ಬೇರೆ ಅರ್ಥ ಬರುವಂತ, ಆದ್ರೆ ಕಿವಿಗೆ ಒಂದೇ ರೀತಿಯಲ್ಲಿ ಕೇಳುವಂತಹ ಶಬ್ದಗಳ ಜೋಡಣೆಗೆ ಯಮಕ ಅಂತ ಹೆಸರು. ಆ ಯಮಕಾಲಂಕಾರವನ್ನು ಕೂಡ ಇಲ್ಲಿ ತಂದಿದ್ದಾರೆ. ಇದೇ ಸ್ತೋತ್ರದಲ್ಲಿ ಮುಂದಿನ ಪದ್ಯ ಬರ್ತಾ ಇದೆ. ದಿವ್ಯ ಧುನಿ ಮಕರಂದೇ ಪರಿಮಳ ಪರಿಭೋಗ ಸಚ್ಚಿದಾನಂದೇ ಶ್ರೀಪತಿ ಪದಾರವಿಂದೇ ಭವಭಯ ಖೇದಚ್ಛಿದೆ ಒಂದೇ. ಎಷ್ಟು ಸುಲಭವಾಗಿರ್ತಕ್ಕಂಥ ಪದಗಳು ನೋಡಿ. ದಿವ್ಯ ಧುನಿ ಮಕರಂದೇ. ಧುನಿ ಅಂದ್ರೆ ನದಿ, ದೇವತಾ ನದಿ ಅಂದ್ರೆ ಗಂಗಾ ನದಿಗೆ ಹೆಸರು. ದೇವತಾ ನಾಮ ಸರಿತ್. ಅದಕ್ಕೋಸ್ಕರ ಆ ಗಂಗಾ ನದಿಯ ಮಕರಂದ ರೂಪವಾಗಿದೆ. ದಿವ್ಯ ಧುನಿ ಮಕರಂದೇ. ಮಕರಂದ ಅಂತಂದ್ರೆ ಹೂವಿನ ಮಧ್ಯದಲ್ಲಿರ್ತಕ್ಕಂಥ ಮಧು ಅಂತ ಹೇಳ್ತೀವಲ್ಲ, ಜೇನು, ಅದಕ್ಕೆ ಹೆಸರು. ದಿವ್ಯ ಧುನಿ ಮಕರಂದೇ ಪರಿಮಳ ಪರಿಭೋಗ ಸಚ್ಚಿದಾನಂದೇ. ಅದರಲ್ಲಿ ಇರ್ತಕ್ಕಂಥ ಪರಿಮಳ ಯಾವ ರೀತಿಯಾಗಿದೆ ಅಂತಂದ್ರೆ ಸಾಕ್ಷಾತ್ ಸಚ್ಚಿದಾನಂದವನ್ನೇ ತಂದುಕೊಡುವ ರೂಪದಲ್ಲಿದೆ. ಅದು ಯಾವುದು?
ಭಗವಂತನ ಪದಾರವಿಂದೆ. ಶ್ರೀಪತಿ ಪದಾರವಿಂದೆ. ಶ್ರೀಪತಿ ಇದಾನಲ್ಲ, ಶ್ರೀಯಪತಿ ವಿಷ್ಣು, ಅವನ ಪದಾರವಿಂದ. ಎಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ. ಆ ಪರಿಮಳಕ್ಕೂ ಮತ್ತೆ ಇರ್ತಕ್ಕಂಥ ಮಕರಂದಕ್ಕೂ ಎಲ್ಲದಕ್ಕೂ ಹೊಂದ್ಕೊಳ್ಳುವಂಥದ್ದು ಹೂವು. ಆ ಒಂದು ಕಾವ್ಯ ಸ್ವಾರಸ್ಯವನ್ನ ಎಲ್ಲರೂ ಕೂಡ ಗಮನಿಸಬೇಕು. ಶ್ರೀಪತಿ ಪದಾರವಿಂದೆ ಭವ ಭಯ ಖೇದಚ್ಚಿದೆ. ಈ ಸಂಸಾರದ ಭಯ ಇದೆಯಲ್ಲ, ಈ ಒಂದು ಜನನ ಮರಣ ಚಕ್ರ, ಇದರ ಈ ಒಂದು ಭಯ ಎಂಬುದು ಹೋಗಲಿ ಎಂಬುದಕ್ಕೋಸ್ಕರ ಚಿದೆ ಎಂಬುದು ಚತುರ್ಥಿ ಏಕವಚನ. ಅದು ಭವ ಭಯ ಖೇದಚ್ಚಿದೆ. ಇದಕ್ಕೋಸ್ಕರ ಒಂದೇ ನಾನು ನಮಸ್ಕರಿಸ್ತಾ ಇದ್ದೀನಿ ಆ ಪಾದಕಮಲಗಳಿಗೆ. ಸ್ವಾರಸ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಪದಗಳಲ್ಲೂ ಕೂಡ ಬೇ ಬೇ ಎಂಬುದು ಅದೇ ಕೂಡ ಮತ್ತೆ ಮತ್ತೆ ಬಂದಿದೆ. ಭವ ಭಯ ಖೇದಚ್ಚಿದೆ ಒಂದೇ ಶ್ರೀಪತಿ ಪದಾರವಿಂದೆ. ಎಲ್ಲ ಪದಗಳಲ್ಲೂ ಕೂಡ ದೇ ಎಂಬುದು ಬಂದಿದೆ. ಇದು ನಾವು ಯಾತಕ್ಕೋಸ್ಕರ ಯೋಚನೆ ಮಾಡಬೇಕು ಅಂತಂದ್ರೆ, ಆಚಾರ್ಯರು ಕಾವ್ಯವನ್ನು ಕೂಡ ಅಲ್ಲಿ ಸೇರಿಸ್ತಾ ಇದ್ದಾರೆ. ಸ್ತೋತ್ರದಲ್ಲಿ ಕೇವಲ ವಿಶೇಷಣಗಳನ್ನು ಮಾತ್ರ ಪಕ್ಕದಲ್ಲಿ ಹಾಕಿ ಹೇಳುವಂಥದ್ದು ಇರ್ತಲ್ಲ, ಆ ರೀತಿಯಾಗಿರ್ತಕ್ಕಂಥ ಸ್ತೋತ್ರ ಅಲ್ಲ. ಹಾಗೆ ಮಾಡಿ ಕಾವ್ಯಾಂಶವನ್ನು ಬೆರೆಸಿ ಮಾಡಿದಂಥ ಸ್ತೋತ್ರ. ಮತ್ಸ್ಯಾದಿಭಿರವತಾರೈರವತಾರವತ ಅವತಾ ಸದಾ ವಸುಧಾಂ ಪರಮೇಶ್ವರ ಪರಿಪಾಲ್ಯೋ ಹಿ ಭವತಾ ಭವತಾಪಭೀತೋಹಂ. ನಿಜವಾಗಿ ಕೂಡ ಪ್ರತಿಭೆ ಇಲ್ಲದೆ ಹೋದ್ರೆ ಈ ರೀತಿ ಪದಗಳು ಬರೋಕ್ ಸಾಧ್ಯವೇನ್ರಿ? ಮತ್ಸ್ಯಾದಿಭಿರವತಾರೈರವತಾರವತ, ಈ ರೀತಿಯಾಗಿ ಮತ್ಸ್ಯ ಮೊದಲ ಅಂತ ಅವತಾರವನ್ನು ಎತ್ತಿದ್ದೀಯ ನೀನು ಪರಮಾತ್ಮ. ಅವತಾ ಅವಧಾತುವಿನ ಶತ್ರುಪ್ರತ್ಯಯ ಅಂತ ರೂಪ, ಅದರ ತೃತೀಯ ವಿಭಕ್ತಿ. ಅವನ್ ಅವಂತವು ಅವಂತಹ, ಅವಂತಂ ಅವಂತವು ಅವತಃ ಅವತಾ. ಅವತಾರ ಎಂಬುವಂತ ಶಬ್ದದಲ್ಲಿ ಅದರ ಪ್ರಾಸವನ್ನು ತರೋದಕ್ಕೋಸ್ಕರ ಅವತಾ ಎಂಬುವಂತ ತೃತೀಯ ಅಂತ ಪದ. ಅವತಾರ ಅವತಾ ಭವತಾ ನೀನು. ಯಾವ ರೀತಿ ಪದಗಳು ಜೋಡಿಸ್ಕೊಂಡು ಬರ್ತಾ ಇದೆ ನೋಡಿ. ಮತ್ಸ್ಯಾದಿಭಿರವತಾರೈರವತಾರವತ ಅವತಾ ಸದಾ ವಸುಧಾಂ ಪರಮೇಶ್ವರ ಪರಿಪಾಲ್ಯೋ ಹಿ ಭವತಾ ಭವತಾಪಭೀತೋಹಂ. ಭವತಾ ಎಂಬುದು 3 ಅಕ್ಷರಗಳು ಮತ್ತೆ ಎಷ್ಟು ಚೆನ್ನಾಗಿ ಭವತಾಪ ಭೀತನಾಗಿರ್ತಕ್ಕಂಥ ನಾನು ನಿನ್ನನ್ನು ಆಶ್ರಯಿಸ್ತಾ ಇದ್ದೀನಿ. ಇನ್ನೊಂದಿದೆ ಸಂಸ್ಕೃತದಲ್ಲಿ, ಏನಪ್ಪಾ ಅಂತಂದ್ರೆ, ಯಾವುದಾದ್ರೂ ಒಂದು ಪದವನ್ನು ತೆಗೆದುಕೊಂಡ್ರೆ ಆ ಪದದ ಕೊನೆಯ ಅಕ್ಷರಗಳಿರ್ತಲ್ಲ, ಅದರಿಂದಲೇ ಮುಂದಿನ ಪದವನ್ನು ಆರಂಭ ಮಾಡೋದು. ಅದೇ ರೀತಿ ಅದರ ಕೊನೆ ಒಳಗೆ ಬರೋದ್ರಿಂದಲೇ ಮತ್ತೆ ಆರಂಭ ಮಾಡೋದು. ಇದು ಅನೇಕ ಭಾಷೆಗಳಲ್ಲಿ ಕವಿಗಳು ಆಶ್ರಯಿಸಿರ್ತಕ್ಕಂಥ ಸ್ವಾರಸ್ಯ. ಅದನ್ನ ಇಟ್ಕೊಂಡು ಈ ಸ್ತೋತ್ರದಲ್ಲಿ ಆಚಾರ್ಯರು ರಚನೆ ಮಾಡ್ತಾ ಇದ್ದಾರೆ. ಉದ್ಧೃತ ನಗ ನಗಭಿಧನುಜ ಧನುಜ ಕುಲಾ ಮಿತ್ರ ಮಿತ್ರ ಶಶಿ ದೃಷ್ಟೇ ದೃಷ್ಟೇ ಭವತಿ ಪ್ರಭವತಿ ನ ಭವತಿ ಕಿಂ ಭವ ತಿರಸ್ಕಾರ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಉದ್ಧೃತ ನಗ, ನಗ ಅಂತಂದ್ರೆ ಬೆಟ್ಟ. ಯಾಕೆ ಹೇಳಿ? ನ ಗಚ್ಚತಿ ಇತಿ ನಗಃ. ಅದು ಯಾವ ತನ್ನ ಸ್ಥಾನ ಬಿಟ್ಟು ಯಾವತ್ತೂ ಎಲ್ಲಿಗೂ ಹೋಗಲ್ಲ, ಅದಕ್ಕೋಸ್ಕರ ನಗ. ಉದ್ಧೃತ ನಗ, ಅಲ್ಲಿದ್ದಂಥ ಗೋವರ್ಧನ ಪರ್ವತನ ಕೈಯಿಂದ ಎತ್ತಿದವನು ಉದ್ಧೃತ ನಗ. ನಗ ಅಂತ ಪದ ಅಲ್ಲಿ ಕೊನೆ ಬಂತು. ಅದಕ್ಕೋಸ್ಕರ ಏನ್ ಮಾಡಿದ್ರು? ನಗಭಿಧನುಜ. ನಗಭಿತ್ ಅಂತಂದ್ರೆ ಇಂದ್ರನಿಗೆ ಹೆಸರು. ನಗಾನ್ ಭಿನತ್ತಿ ಇತಿ ನಗಭಿತ್. ಅವನಿಗೆ ಅನುಜ, ಅವನಿಗೆ ತಮ್ಮ. ಅದಕ್ಕೋಸ್ಕರವೇ ವಿಷ್ಣುವಿಗೆ ಉಪೇಂದ್ರ ಅಂತ ಹೆಸರು. ಉಪೇಂದ್ರ ಇಂದ್ರಾವರಜ, ಇಂದ್ರನ ತಮ್ಮ. ಅದಕ್ಕೋಸ್ಕರ ಅವನಿಗೆ ಉಪೇಂದ್ರ ಅಂತ ಹೆಸರು. ಯಾವುದೋ ಒಂದು ಅವತಾರದಲ್ಲಿ ಇಂದ್ರನ ತಮ್ಮನಾಗಿ ಹುಟ್ಟಿದ್ದ ಅಂತ ಹೇಳಿ. ಆದ್ದರಿಂದ ಇಲ್ಲಿ ನಗಭಿಧನುಜ, ನಗಭಿಧನುಜ, ನಗಭಿತ್ ಅನುಜ, ನಗಭಿಧನುಜ. ಅಲ್ಲಿ ಧನುಜ ಎಂಬ ಪದ ತೆಗೆದುಕೊಂಡ್ರು. ಅದರಿಂದ ನಗಭಿಧನುಜ. ಧನುಜ ಕುಲಾಮಿತ್ರ, ಧನುಜರು ಅಂದ್ರೆ ರಾಕ್ಷಸರು, ಅವರ ಕುಲಕ್ಕೆ ಅಮಿತ್ರ ಶತ್ರುವಾಗಿರು.
ಈ ರೀತಿಯಾಗಿರ್ತಕ್ಕಂಥ ಪದಗಳ ಮೇಲೆ ಆಟ ಆಡುವಂತ ಶಕ್ತಿ ಅವರಿಗಿತ್ತು. ಆ ಒಂದು ಕಾವ್ಯ ಶಕ್ತಿ ಇದ್ದಿದ್ರಿಂದ ಆಚಾರ್ಯ ಶಂಕರರ ಸ್ತೋತ್ರಗಳಲ್ಲಿ ಕಾವ್ಯ ಗುಣವೂ ಕೂಡ ಅಷ್ಟು ಅದ್ಭುತವಾಗಿ ಬೆರೆತುಕೊಂಡಿದೆ. ಇದನ್ನ ನಾವು ಗಮನಿಸ್ಬೇಕು. ಕೊನೆಯ ಮಾತಿನಲ್ಲಿ ಹೇಳ್ತಾರೆ ಷಟ್ಪದಿ ಎಂಬುವಂತ, ನಮ್ಗೆಲ್ರಿಗೂ ಗೊತ್ತು ಷಟ್ಪದಿ ಅಂತಂದ್ರೆ 6 ಲೈನ್ ಇರ್ತಕ್ಕಂಥ ಪದ, ಒಂದು ಪದ್ಯ ಅಂತ. ಕನ್ನಡದಲ್ಲಿ ನಾವು ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ ಇದೆಲ್ಲ ಹೇಳ್ತೀವಿ. ಷಟ್ಪದಿ ಎಂಬುದಕ್ಕೆ ಇನ್ನೊಂದು ಅರ್ಥವನ್ನು ಗ್ರಹಿಸಿದ್ರು ಅವರು. ಷಟ್ ಅಂದ್ರೆ 6, ಪದ ಅಂದ್ರೆ ಅಡಿಗಳು. ಷಟ್ಪದಿ, ಷಟ್ಪದ ಅಂದ್ರೆ ಭ್ರಮರ ಅಂತ ಹೆಸರು. ಯಾಕೆ ಹೇಳಿ? ಆ ಒಂದು ಭ್ರಮರಕ್ಕೆ, ದುಂಬಿಗೆ 6 ಕಾಲುಗಳು ಇರುತ್ತೆ, ಆದ್ರಿಂದ ಅದು ಷಟ್ಪದ. ಅದರಲ್ಲಿ ಹೆಣ್ಣು ದುಂಬಿ ಆದ್ರೆ ಅದು ಷಟ್ಪದಿ. ಈ ಒಂದು ಸ್ವಾರಸ್ಯವನ್ನು ಇಟ್ಕೊಂಡು ಪದ್ಯವನ್ನು ಬರೀತಾ ಇದ್ದಾರೆ. ನಾರಾಯಣ ಕರುಣಾಮಯ ಶರಣಂ ಕರವಾಣಿ ತಾವಕೌ ಚರಣೌ ಇತಿ ಷಟ್ಪದಿ ಮದೀಯೇ ವದನ ಸರೋಜೆ ಸದಾ ವಸತು. ನಾರಾಯಣ ಕರುಣಾಮಯ, ಶರಣಂ ಕರವಾಣಿ. ಕರವಾಣಿ ಅಂತಿದೆ ಕ್ರಿಯಾಪದ, ಅದು ಲೋಟ್ ಲಕಾರದಲ್ಲಿ ಕರೋತು ಕುರುತಾತ್ ಕುರುತಾಂ ಕುರುವಂತು, ಕುರು ಕುರುತಾತ್ ಕುರುತಂ ಕುರುತ, ಕರವಾಣಿ ಕರವಾವ ಕರವಾಮ ಅಂತ ಉತ್ತಮ ಪುರುಷ ಏಕವಚನ ರೂಪ ಆಗುತ್ತೆ. ನಾನು ಮಾಡೇನು, ಮೇ ಐ ಡೂ ಇಟ್. ಶರಣಂ ಕರವಾಣಿ. ತಾವಕೌ ಚರಣೌ, ನಿನ್ನ ಚರಣಗಳು. ನಾರಾಯಣ ಕರುಣಾಮಯ, ನಿನ್ನ ಚರಣಗಳನ್ನ ನಾನು ಶರಣಾಗಿ ಮಾಡುವಂತಾಗಲಿ. ಶರಣಂ ಕರವಾಣಿ ತಾವಕೌ ಚರಣ ಇತಿ ಷಟ್ಪದಿ. ನೋಡ್ರಪ್ಪ ಎಷ್ಟು ಸ್ವಾರಸ್ಯ ಇದೆ. ಕಾವ್ಯವನ್ನು ಅರ್ಥ ಮಾಡ್ಕೊಂಡು ಹೇಳ್ತಾ ಇರ್ಬೇಕು. ಏನು ಅಂತಂದ್ರೆ ಎಷ್ಟೋ ಜನ ಸ್ತೋತ್ರಗಳು ಹೇಳ್ಬಿಡ್ತಾರೆ, ಗಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಗಡದಂಗಡ ಹೇಳ್ತಾರೆ, ಆದ್ರೆ ಅದ್ರಲ್ಲಿರ್ತಕ್ಕಂಥ ಅರ್ಥ ಸ್ವಾರಸ್ಯವನ್ನು ಅವ್ರು ಗಮನಿಸಿರಲ್ಲ. ಆ ಅರ್ಥ ಸ್ವಾರಸ್ಯ ನೋಡ್ಬೇಕು. ಇತಿ ಷಟ್ಪದಿ ಅಂತಂದ್ರು. ಈ ರೀತಿಯಾಗಿರ್ತಕ್ಕಂಥ 6 ಪದಗಳು ನೋಡಿ. ನಾರಾಯಣ ಕರುಣಾಮಯ ಶರಣಂ ಕರವಾಣಿ ತಾವಕೌ ಚರಣವು 6 ಪದಗಳಾಯ್ತು. ಈ ಷಟ್ಪದಿ ಅಂತಂದ್ರೆ ಈ ಒಂದು ದುಂಬಿ ಅಂತಲೂ ಆಗುತ್ತೆ. ಇತಿ ಷಟ್ಪದಿ. ಇತಿ ಷಟ್ಪದಿ ಮದಿಯೇ ವದನ ಸರೋಜೆ. ದುಂಬಿ ಅಂತಕ್ಕಂಥದ್ದು ಬಂದಿಯಲ್ಲಿ ಸೇರ್ಕೊಳ್ಳುತ್ತೆ ಕಮಲದಲ್ಲಿ. ಅದಕ್ಕೋಸ್ಕರ ನನ್ನ ಮುಖ ಎಂಬುವಂತ ಕಮಲದಲ್ಲಿ ಈ ಒಂದು ಷಟ್ಪದಿ ಎಂಬುದು ಸದಾ ವಸತು, ಯಾವಾಗಲೂ ಕೂಡ ವಾಸ ಮಾಡಲಿ. ಇದು ಆಚಾರ್ಯ ಶಂಕರರ ಕಾವ್ಯದ ಸ್ವಾರಸ್ಯ, ಸ್ತೋತ್ರದ ಸ್ವಾರಸ್ಯ. ಹೀಗೆ ಆಚಾರ್ಯರು ಎಷ್ಟೊಂದು ಸ್ತೋತ್ರಗಳನ್ನ ರಚನೆ ಮಾಡಿದ್ದಾರೆ. ವಿಷ್ಣುವಿನ ಇನ್ನೊಂದು ಸ್ವರೂಪ ನರಸಿಂಹ ಸ್ವರೂಪ. ಎಷ್ಟು ದಕ್ಷಿಣ ದೇಶದ ಸ್ಥಳಗಳಲ್ಲಿ ನರಸಿಂಹನೇ ಆರಾಧ್ಯ ದೈವ. ಅದಕ್ಕೋಸ್ಕರ ಆ ಒಬ್ಬ ನರಸಿಂಹನನ್ನ ಉದ್ದೇಶವಾಗಿಟ್ಟುಕೊಂಡು ಕರಾವಲಂಬನ ಸ್ತೋತ್ರ ಅಂತ ಮಾಡಿದ್ದಾರೆ. ಕರಾವಲಂಬನ ಕೈಯನ್ನು ಕೊಟ್ಟು ವೇದಿಕೆ ಎತ್ತುವಂತ ಸ್ತೋತ್ರ. ಭಗವಂತನನ್ನು ಕೇಳ್ಕೊಳ್ತಾರೆ, ಏನೋ ಏನೋ ಮಾಡ್ತಾ ಇರೋದಲ್ಲ ಭಗವಂತ, ನನಗೂ ಕೂಡ ನೀನು ನಿನ್ನ ಕೈಯನ್ನು ಕೊಟ್ಟು ಮೇಲಕ್ಕೆ ಎತ್ತಪ್ಪ. ಏನೋ ನಾನು ಏನೋ ಮಾಡ್ತಾ ಇದ್ದೀನಿ, ಯಾವ್ಯಾವ ರೀತಿಯಲ್ಲೋ ಇದ್ದೀನಿ. ಅಲ್ಲೇ ಹೇಳ್ತಾರೆ, ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೋತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಆ ಭಗವಂತ ಲಕ್ಷ್ಮೀ ನೃಸಿಂಹ, ಲಕ್ಷ್ಮ್ಯಾ ಸಹಿತ ನೃಸಿಂಹ, ಲಕ್ಷ್ಮೀ ನೃಸಿಂಹ. ಲಕ್ಷ್ಮಿ ಜೊತೆ ಒಳಗಿರ್ತಕ್ಕಂಥವನು. ಯಾಕೆಂತಂದ್ರೆ ನೃಸಿಂಹ ಅವತಾರ ಉಗ್ರವಾಗಿರ್ತಕ್ಕಂಥ ಅವತಾರ. ಅಲ್ಲಿ ಆ ಒಬ್ಬ ಹಿರಣ್ಯ ಕಶಿಪುವನ್ನ ಸೀಳು ಹಾಕೋದಕ್ಕೋಸ್ಕರ ಸಿಂಹದ ರೂಪದಲ್ಲಿ ಭಗವಂತ ಕಾಣಿಸ್ಕೊಂಡ. ಆ ಒಂದು
ಕೋಪ, ಆ ಒಂದು ಉಗ್ರತ್ವ, ಉಗ್ರ ನರಸಿಂಹ ಅಂತಲೂ ಇದೆ, ಉಗ್ರ ನರಸಿಂಹದ ರೂಪ ಇದೆ. ಆದರೆ ಆಮೇಲೆ ಲಕ್ಷ್ಮಿಯ ಆಗಮನದಿಂದ ಲಕ್ಷ್ಮಿ ಜೊತೆ ಒಳಗಿದ್ದಾಗ ಅವನ ಉಗ್ರತ್ವವೆಲ್ಲ ತಣ್ಣಗಾಗಿ ಆರಿ ಹೋಗಿ ಅವನು ಜಗತ್ತಿಗೆಲ್ಲ ಅನುಕೂಲವನ್ನ, ಪ್ರೀತಿಯನ್ನ, ಪ್ರಸನ್ನತೆಯನ್ನ ತೋರಿಸಿದವನು ಆಗ್ತಾನೆ ಎಂಬುದಕ್ಕೋಸ್ಕರ ಅಂಥ ಲಕ್ಷ್ಮೀ ನರಸಿಂಹನನ್ನ ಇಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಇಲ್ಲೇನು ಅಂತಂದ್ರೆ ಮುಖ್ಯವಾಗಿ ಗಮನಿಸ್ಬೇಕಾಗಿರೋದು ಇದು, ಸ್ತುತಿ ಅಂತಿದೆಯಲ್ಲ, ಇದು ಮುಖಸ್ತುತಿ ಆಗಬಾರ್ದು. ಇಟ್ ಶುಡ್ ಬಿ ಎ ಪ್ರೈಸ್, ಬಟ್ ಇಟ್ ಶುಡ್ ನಾಟ್ ಬಿ ಫ್ಲಾಟರಿ. ನಾವೇನಾಗುತ್ತೆ ಪ್ರಪಂಚದಲ್ಲಿ ಯಾರೋ ಅಧಿಕಾರದಲ್ಲಿ ಇರ್ತಕ್ಕಂಥವರು, ಅವರಿಂದ ನಮ್ಗೇನಾದ್ರು ಕೆಲಸ ಆಗ್ಬೇಕಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಅವರಲ್ಲಿ ಇಲ್ಲದೆ ಇರ್ತಕ್ಕಂಥ ಗುಣಗಳನ್ನೇ ಯಾವ್ದನ್ನು ಸುಳ್ಳು ಕಲ್ಪಿಸಿ ನಾವು ವರ್ಣನೆ ಮಾಡ್ತೀವಿ. ಅವರಿಂದ ಕೆಲಸ ಆಗ್ಬೇಕಲ್ಲ, ಅದಕ್ಕೋಸ್ಕರ ಅದು ಸ್ತುತಿ ಅಲ್ಲ. ಗುಣಿಗತ ಗುಣಾಭಿಧಾನಂ ಸ್ತುತಿ. ಗುಣ ಉಳ್ಳಂತವರಲ್ಲಿ ಆ ಒಂದು ಗುಣವನ್ನು ಕುರಿತು ಹೇಳ್ತಕ್ಕಂಥ ಮಾತಿದೆ ನೋಡಿ, ಅದಕ್ಕೆ ಸ್ತುತಿ ಅಂತ ಹೆಸರು. ಆದ್ದರಿಂದ ಗುಣಿಗತ ಗುಣಾಭಿಧಾನಂ ಸ್ತುತಿ ಅಂತ ಹೇಳಿ ಭಗವಂತನಲ್ಲಿ ಇರ್ತಕ್ಕಂಥ ಗುಣವನ್ನು ಹೇಳಬೇಕು. ಅದಕ್ಕೆ ಹೇಳಿದ್ರು ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣಿ. ಇದೆಲ್ಲ ಯಾತಕ್ಕೋಸ್ಕರ? ಯಾಕಪ್ಪ ಭಗವಂತನನ್ನು ವರ್ಣನೆ ಮಾಡಬೇಕು? ಅದನ್ನು ಯಾತಕ್ಕೋಸ್ಕರ ನಾವು ಆ ಸ್ತೋತ್ರವನ್ನು ಹೇಳಿಕೊಂಡು ಸಂತೋಷ ಪಡಬೇಕು? ಯಾತಕ್ಕೋಸ್ಕರ? ಇದೆಲ್ಲ ಉದ್ದೇಶ ಏನು ಅಂತಂದ್ರೆ ಕಾಲ ಕಳೆಯೋದಲ್ಲ. ಭಗವಂತನಲ್ಲಿ ಯಾವ ವಿಶೇಷಗಳಿದೆ, ಭಗವಂತನ ಯಾವ ರೂಪವಿದೆ, ಆ ರೂಪ ಎಂಬುದು ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿ ನಿಲ್ಲಬೇಕು. ಆ ನರಸಿಂಹ ಎಲ್ಲಿಂದ ಬಂದ, ಅವನ ಮೂಲ ಸ್ಥಳವೇನು, ಅವನ ಸ್ವರೂಪ ಏನು, ಇದನ್ನೇ ಕುರಿತು ಕವಿ ಹೇಳ್ತಾ ಇರುವಂತ ಸಂದರ್ಭದಲ್ಲಿ ನಮ್ಮ ಮನಸ್ಸು ಅದನ್ನು ಬಿಟ್ಬಿಟ್ಟು ಬೇರೆ ಯಾವುದೋ ವಿಷಯಕ್ಕೆ ಹೋಗಲ್ಲ. ಸ್ತೋತ್ರ ಹೇಳ್ತೀನಿ ಅಂತ ಹೇಳಿ ಆ ಸ್ತೋತ್ರವನ್ನು ಹೇಳುವಾಗ ಯಾರ ಮೇಲೆ ಕೋಪಿಸ್ಕೊಂಡು ಕಣ್ಣು ಬಿಡೋದು, ಕಣ್ಣು ಕೆಂಪಗೆ ಮಾಡ್ಕೊಳ್ಳೋದು, ಸ್ತೋತ್ರ ಹೇಳ್ತಾ ಇರೋದು ಏನ್ ಪ್ರಯೋಜನವಾಗುತ್ತೆ? ಆ ಭಗವಂತನ ರೂಪ ಹೃದಯದಲ್ಲಿ ಅನುಸಂಧಾನ ಆಗ್ಬೇಕು. ಹಾಗಾಗ್ಬೇಕಾದ್ರೆ ಅದರ ಅರ್ಥ ನಮಗೆ ಗೊತ್ತಾಗಬೇಕು. ಶ್ರೀಮತ್ ಪಯೋನಿಧಿ ನಿಕೇತನ. ಪಯೋನಿಧಿ ಅಂತಂದ್ರೆ ಕ್ಷೀರಸಾಗರ, ಪಯಸ್ಸು ಅಂದ್ರೆ ಹಾಲು, ಪಾಲ್ಗಡಲು, ಹಾಲಿನ ಕಡಲಿದೆಯಲ್ಲ, ಅದಕ್ಕೆ ಇಲ್ಲಿ ಶ್ರೀಮತ್ ಪಯೋನಿಧಿ. ಅದು ನಿಕೇತನ, ಮನೆಯಾಗಿರ್ತಕ್ಕಂಥವನು ಅಂತ ಒಂದು ಕ್ಷೀರಸಾಗರದ ಮಧ್ಯದಲ್ಲಿ ಮಲಗಿರುವವನು. ಆ ಒಂದು ಚಿತ್ರ ನಮ್ಮ ಮನಸ್ಸಿಗೆ ಬರಬೇಕು. ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣಿ. ಈ ಚಕ್ರ ಎಂಬುದು ಅನೇಕ ವಿಧವಾದ ಸಾಂಕೇತಿಕವಾದ ಅರ್ಥಗಳನ್ನು ಹೊಂದಿದೆ. ಆ ಭಗವಂತನ ಕೈಯಲ್ಲೇ ಈ ಜಗತ್ತು ಎಂಬುವಂತ ಚಕ್ರ ನಡೀತಾ ಇರೋದು. ಯಾವ ರೀತಿಯಾಗಿ ಯಾರ ಶಕ್ತಿಯಿಂದ ಭೂಮಿಯು ಸೂರ್ಯನ ಸುತ್ತಲೂ ಒಂದೇ ವಿಧವಾಗಿರ್ತಕ್ಕಂಥ ವೇಗದಲ್ಲಿ ತನ್ನ ಪಥವನ್ನು ಬಿಡದೆ ಆ ಒಂದು ಭೂಮಿ ಏನಾದರೂ 100 ಮೈಲಿ ಸೂರ್ಯನ ಹತ್ತಿರಕ್ಕೆ ಹೋದ್ರೆ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಜನಗಳು ನಾವೆಲ್ಲ ಯಾವ ರೀತಿ ಸುಟ್ಟೋಗ್ತೀವಿ ಅನ್ನೋದು ಗೊತ್ತು. 100 ಮೈಲಿ ಆ ಕಡೆ ಹೋದ್ರೆ, ದೂರ ಹೋದ್ರೆ ಶಾಖವೇ ಇರೋಲ್ಲ, ನಮಗೆ ಬೇಕಾಗಿರ್ತಕ್ಕಂಥ ಶಕ್ತಿ ಬರೋಲ್ಲ. ಇದೇ ವೇಗದಲ್ಲಿ ನಡಿಬೇಕಲ್ಲ. ಇದು ಯಾರ ಶಕ್ತಿಯಿಂದ ನಡೀತಿದೆ, ಆ ರೀತಿಯಾಗಿರ್ತಕ್ಕಂಥ ಚಕ್ರ ಎಂಬುದು ಭಗವಂತನ ಕೈಯಲ್ಲಿದೆ. ಅದಕ್ಕೋಸ್ಕರ ಹೇಳಿದ್ರು ಚಕ್ರಪಾಣಿ ಅಂತ. ಬರೀ ಅಲಂಕಾರಕ್ಕೋಸ್ಕರ ಹೇಳಿರೋರಲ್ಲ. ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣಿ ಭೋಗೀಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತೆ. ಭೋಗಿನ್ ಎಂಬುವಂತ ಶಬ್ದಕ್ಕೆ ಹಾವು ಅಂತ ಅರ್ಥ. ಆದಿಶೇಷ ಭೋಗೀಂದ್ರ, ಎಲ್ಲ ಹಾವುಗಳಿಗೆ ಒಡೆಯ ಅವನ ಆದಿಶೇಷ. ಅವನ ಭೋಗ ಇದೆಯಲ್ಲ,
ಅಹೇಶ್ಚ ಫಣಕಾಯಯೋ ಅಂತ ಹೇಳ್ತಾರೆ ಅಮರಕೋಶದಲ್ಲಿ. ಹಾವಿನ ಶರೀರಕ್ಕೆ ಭೋಗ ಅಂತ ಹೆಸರು. ಯಾಕೆ ಹಾವಿನ ಶರೀರಕ್ಕೆ ಭೋಗ ಅಂತ ಯಾಕೆ ಕರಿಬೇಕು? ಭುಜ್ಯತೆ ಅಂದ್ರೆ ಬಗ್ಗತ್ತೆ ಅಂತ. ಆ ಶರೀರ ನೋಡಿ ಯಾವ ರೀತಿ ಬಗ್ಗತ್ತೆ, ಅದಕ್ಕೋಸ್ಕರ ಅದಕ್ಕೆ ಭೋಗ ಅಂತ ಹೆಸರು. ಭೋಗೀಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತಿ. ಅದರಲ್ಲಿ ಅವನ ಹೆಡೆ ಇದೆಯಲ್ಲ, ಆ ಹೆಡೆಯಲ್ಲಿರ್ತಕ್ಕಂಥ ಮಣಿಗಳು ಅವನಿಗೆ ಸಹಸ್ರ ಫಣ ಅಂತ ಹೇಳ್ತಾರೆ, 1,000 ಹೆಡೆಗಳು. ಅದರಲ್ಲಿ ಆ ಒಂದು ಮಣಿಯಿಂದ ರಂಜಿತ ಪುಣ್ಯಮೂರ್ತಿ. ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದಾರೆ. ಯಾಕೆ ಪ್ರಪಂಚದಲ್ಲಿ ಎಷ್ಟು ವಸ್ತುಗಳಿದೆ, ಅದೆಲ್ಲವನ್ನು ಬಿಟ್ಟು ಹಾವಿನ ಮೇಲೆ ಮಲ್ಕೊಳ್ಳೋದು ಅಂದ್ರೆ ಏನ್ ಬುದ್ಧಿವಂತಿಕೆ ಇದು? ಇನ್ನೇನು ಸಿಗ್ಲಿಲ್ವಾ ಆ ವಿಷ್ಣುವಿಗೆ? ಇಲ್ಲಿ ಯು ಶುಡ್ ಬಿ ಏಬಲ್ ಟು ಫೈಂಡ್ ಔಟ್ ದಿ ಸಿಂಬಾಲಿಸಮ್. ಇದೆಲ್ಲವನ್ನು ಮಾಡಿರ್ತಕ್ಕಂಥದ್ದು ಸಾಂಕೇತಿಕವಾಗಿ ಮಾಡಿದ್ದಾರೆ. ವಿಶಿಷ್ಟಾದ್ವೈತ ವೇದಾಂತದ ಪ್ರಕಾರವಾಗಿ ಭಗವಂತ ಒಬ್ಬನೇ ಶೇಷಿನ್, ಉಳಿದಿದ್ದೆಲ್ಲ ಶೇಷ. ಅವನೊಬ್ಬನೇ ಇದನ್ನೆಲ್ಲವನ್ನು ಆಳ್ತಾ ಇರ್ತಕ್ಕಂಥವನು, ಸ್ವತಂತ್ರನಾಗಿರ್ತಕ್ಕಂಥವನು ಆ ಭಗವಂತ ಒಬ್ಬನೇ. ಅಸ್ವತಂತ್ರವಾಗಿರ್ತಕ್ಕಂಥ ಎಲ್ಲವೂ ಶೇಷ, ರಿಮೈಂಡರ್. ಆದ್ದರಿಂದ ಈ ಒಂದು ಚರಾಚರಾತ್ಮಕವಾದ ಪ್ರಪಂಚದಲ್ಲಿ ಭಗವಂತನು ಅಂತರ್ಯಾಮಿಯಾಗಿ ಇದ್ದಾನೆ ಅಂತ ಹೇಳೋದಕ್ಕೋಸ್ಕರ ಆ ಒಂದು ಶೇಷದಲ್ಲಿ, ಆ ಒಂದು ಹಾವಿನಲ್ಲಿ ಭಗವಂತ ಮಲಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಹೇಳಿದ್ರು ಆಚಾರ್ಯರು, ಭೋಗೀಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ. ಯೋಗೀಶ ಅಲ್ಲಿ ಪದ ವಿಭಾಗ ಬೇಕಾದ್ರೂ ಮಾಡ್ಕೊಳ್ಬಹುದು. ನೀನೇ ಯೋಗೀಶ. ಯಾಕೆ? ಭಗವದ್ಗೀತೆಯನ್ನು ಒಂದ್ಸಲ ನೋಡಿ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ. ಯೋಗಕ್ಕೆಲ್ಲ ಈಶ್ವರನಾಗಿರ್ತಕ್ಕಂಥವನವನು, ಯೋಗಿಗಳಲ್ಲೆಲ್ಲ ಮೊದಲನೇವನವನು. He is the teacher of all teachers. ಆ ರೀತಿಯಾಗಿರ್ತಕ್ಕಂಥವ್ರು ಯೋಗೀಶ ಅಂತ ಬೇಕಾದ್ರೂ ಸಂಬೋಧನೆ ಮಾಡ್ಬೋದು. ಅಥವಾ ಯೋಗೀಶ ಶಾಶ್ವತ ಶರಣ್ಯ ಒಂದು ಪದವಾಗಿ ಮಾಡ್ಕೋಬಹುದು. ಆಗ ಎಲ್ಲ ಯೋಗೀಶ್ವರರಿಗೂ, ಅಂದ್ರೆ ಯೋಗವನ್ನ ಅಭ್ಯಾಸ ಮಾಡ್ತಿರ್ತಕ್ಕಂಥ ಸಮಸ್ತರಿಗೂ ಶಾಶ್ವತವಾದ ಶರಣ್ಯ. ಶರಣ್ಯ ಅಂತ ಶಬ್ದ ನೋಡಿ, ಸಂಸ್ಕೃತ ವಿದ್ಯಾರ್ಥಿಗಳಿಗೆ ತಕ್ಷಣ ಗೊತ್ತಾಗುತ್ತೆ. ಪಾಣಿನಿ ಸೂತ್ರ ಏನಿದೆ? ತತ್ರ ಸಾಧು ಶರಣೆ, ಸಾಧು ಶರಣ್ಯ. ಯಾವನು ನಾವು ಶರಣ ಹೋಗೋದಕ್ಕೆ ಸಾಧುವಾಗಿರ್ತಾನೆ, ಯೋಗ್ಯವಾಗಿರ್ತಾನೆ, ಅವನು ಶರಣ್ಯ. ನಾವು ಶರಣರು ಶರಣರು ಅಂತ ಹೇಳ್ತೀವಿ. ಶಿವ ಶರಣರು, ಶಿವ ಶರಣಂ ಏಷಾಂತೆ. ಯಾರಿಗೆ? ಶಿವನೇ ಮನೆಯೋ, ಶರಣಂ ಗೃಹ ರಕ್ಷಿತ್ರೋ. ಅದೇ ನಮ್ಮ ಮನೆ, ಅವನೇ ನಮಗೆ ರಕ್ಷಕ ಅಂತ ಅಂಥವರು ಶಿವಶರಣರು. ಆ ರೀತಿಯಾಗಿ ಇಲ್ಲಿ ಯೋಗೀಶ ಶಾಶ್ವತ ಶರಣ್ಯ. ಭವಾಬ್ಧಿಪೋತ, ಎಷ್ಟು ಸುಂದರವಾಗಿರ್ತಕ್ಕಂಥ ರೂಪಕಾರಿ. ಭವ, ಈ ಸಂಸಾರ ಅಂತಿದೆಯಲ್ಲ, ಇದನ್ನ ನಾನಾ ವಿಧವಾಗಿರ್ತಕ್ಕಂಥ ತರಂಗಗಳಿಂದ, ಬೀಚಿಗಳಿಂದ ಕೂಡಿರುವುದರಿಂದ ಇದನ್ನು ಅಬ್ಧಿ. ಸಂಸ್ಕೃತ ಸ್ವಾರಸ್ಯ ಇದು. ಒಂದು ಪದ ಹೇಳ್ಕೊಟ್ರೆ ನೀವು 10 ಪದಗಳನ್ನ, 100 ಪದಗಳನ್ನ ರಚನೆ ಮಾಡ್ಬೋದು. ಅಪ್ ಅಂದ್ರೆ ನೀರು, ಆಪಹ ಧೀಯಂತೆ ಅಸ್ಮಿನ್ನಿತಿ ಅಬ್ಧಿ. ನೀರೆಲ್ಲ ಎಲ್ಲಿ ಸೇರ್ಕೊಂಡಿರುತ್ತೋ ಅದು ಅಬ್ಧಿ. ನೀರನ್ನು ಹೇಳುವಂತ ಯಾವ ಶಬ್ದ ಆದ್ರೂ ಉಪಯೋಗಿಸಿ. ಜಲಧಿ, ತೋಯಧಿ, ಉಧಿ, ಅಂಬೋಧಿ. ನೀರನ್ನು ಹೇಳುವಂತ ಯಾವ ಶಬ್ದಕ್ಕೆ ಧಿ ಅಂತ ಸೇರಿಸಿದ್ರು ಸಮುದ್ರ ಅಂತ ಆಗ್ಬಿಡುತ್ತೆ. ಇದು ಸಂಸ್ಕೃತದ ಸ್ವಾರಸ್ಯ. ಅಬ್ಧಿ, ಭವವೇ ಅಬ್ಧಿ, ಭವ ಏವ ಅಬ್ಧಿ. ರೂಪಕ ಸಮಾಸ. ಭವಾಬ್ಧಿ ಪೋತ, ಪೋತ, ಕನ್ನಡದಲ್ಲಿ ತಿಂಡಿ ಪೋತ ಅಂತ ಇದೆ, ಅದಲ್ಲ. ಸಂಸ್ಕೃತದಲ್ಲಿ ಪೋತ ಅಂತಂದ್ರೆ ದೋಣಿ ಅಂತ ಅರ್ಥ, ಹಡಗು ಅಂತ ಅರ್ಥ.
ಭವಾಬ್ಧಿಪೋತ. ಈ ಒಂದು ಸಂಸಾರದಿಂದ, ಈ ಒಂದು ಜನನ ಮರಣ ಚಕ್ರದಿಂದ ಆಚೆ ಹೋಗ್ಬೇಕು ಅಂತಂದ್ರೆ ಅದಕ್ಕಿರ್ತಕ್ಕಂಥ ದೊಡ್ಡ ಹಡಗು ಯಾವುದಪ್ಪ ಅಂತಂದ್ರೆ ಭಗವಂತ. ಭವಾಬ್ಧಿಪೋತ ಲಕ್ಷ್ಮೀ ನೃಸಿಂಹ, ಲಕ್ಷ್ಮ್ಯ ಸಹಿತ ನೃಸಿಂಹ, ಲಕ್ಷ್ಮೀ ನೃಸಿಂಹ, ಲಕ್ಷ್ಮೀ ನೃಸಿಂಹ ಮಮ. ಈ ರೀತಿಯಾಗಿರ್ತಕ್ಕಂಥ ನನಗೆ ಕರಾವಲಂಬಂ ದೇಹಿ, ಹಸ್ತಾವಲಂಬನವನ್ನು ಕೊಡಪ್ಪ ನೀನು. ಎಷ್ಟು ಅರ್ಥ ತುಂಬಿದೆ ನೋಡಿ. ಮನುಷ್ಯ ಅಂಬೋನು ಅವನು ಎಂಥ ದೊಡ್ಡ ಪಂಡಿತನಾಗಲಿ, ಎಷ್ಟು ದೊಡ್ಡ ಯೋಗಿ ಆಗಲಿ, ಎಷ್ಟು ದೊಡ್ಡ ಶ್ರೀಮಂತನಾಗಲಿ, ಕರಾವಲಂಬನವಿಲ್ಲದೆ ಮೇಲಕ್ಕೆ ಹೋಗಲಾರ. ಸಮುದ್ರದಲ್ಲಿ ಬಿದ್ದಿರುವಂಥವನಿಗೆ ಎಷ್ಟು ದೊಡ್ಡ ವಿದ್ಯಾವಂತ ಆಗಿರ್ಬೋದು, ಎಷ್ಟು ದೊಡ್ಡ ಶ್ರೀಮಂತ ಆಗಿರ್ಬೋದು, ಸಮುದ್ರದಲ್ಲಿ ಬಿದ್ದುಬಿಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಇನ್ನೊಬ್ಬರು ಕೈಯಿಂದ ಎತ್ಕೊಂಡು ಹಡಗಿನೊಳಗೆ ಆಗದೆ ಹೋದ್ರೆ ಆಗಲ್ಲ. ಅದಕ್ಕೋಸ್ಕರ ಕರಾವಲಂಬಂ ದೇಹಿ ಮಮ ದೇಹಿ, ಕೊಡಪ್ಪ ಅಂತ ಕೇಳ್ತಾರೆ. ಇದ್ರಿ ಸ್ತೋತ್ರ ಅಂದ್ರೆ. ಭಗವಂತನ ಸ್ತೋತ್ರಗಳನ್ನ ಹೇಳುವಂತ ಸಂದರ್ಭದಲ್ಲೆಲ್ಲ ಈ ಕಾಲದಲ್ಲಿ ಏನೂ ತೊಂದರೆ ಇಲ್ಲ. ಎಲ್ಲ ಸ್ತೋತ್ರಗಳಿಗೂ ಸಂಪೂರ್ಣವಾದಂತಹ ವಿವರಣೆಯನ್ನ ನಿಮಗೆ ಬೇಕಾದಂತಹ ಭಾಷೆಯಲ್ಲಿ ಕೊಟ್ಟಿರ್ತಕ್ಕಂಥ ಗ್ರಂಥಗಳು ಬೇಕಾದಷ್ಟು ಸಿಗ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ಶಂಕರಾಚಾರ್ಯರ ಸ್ತೋತ್ರಗಳನ್ನು ಓದುವಾಗ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಅರ್ಥಾನುಸಂಧಾನ ಪೂರ್ವಕವಾಗಿ ನೀವು ರಚನೆ ಮಾಡಿ. ಆ ರೀತಿಯಾಗಿ ಸ್ತೋತ್ರ ಮಾಡಿ. ಆಗ ನಮ್ಮ ಮನಸ್ಸಿಗೆ ಆ ಭಗವಂತನ ಸ್ವರೂಪವೇ ಎದುರುಗಡೆ ಬರ್ತಾ ಇದ್ರೆ ಸ್ತೋತ್ರದ ಫಲ ಅಂಬುದು ಸಿಗುತ್ತೆ. ಎಲ್ಲ ಕಡೆನೂ ಹೇಳ್ತೀವಿ, ಒಂದು ಅಕ್ಷರ ಓದಿದ್ರು ಸಾಕು ಎಲ್ಲ. ಅಂದ್ರೆ ಅಭಿಪ್ರಾಯ ಏನಂತಂದ್ರೆ ನಿಮ್ಮ ಮನಸ್ಸನ್ನ ಆ ಕಡೆ ಸೆಳ್ಕೊಳ್ಬೇಕು ಎಂಬುದಕ್ಕೋಸ್ಕರ ಆ ಫಲಶಕ್ತಿ ಆಗುತ್ತೆ ಹೇಳಿರ್ತಾರೆ. ನಿಜವಾದ ಉದ್ದೇಶ ಇರೋದು ಯಾವ ಒಂದು ಸ್ತೋತ್ರವನ್ನು ಹೇಳಿದ್ರು, ಯಾವ ಒಂದು ಮಂತ್ರವನ್ನು ಹೇಳಿದ್ರು ಅರ್ಥಾನುಸಂಧಾನ ಬೇಕು. ಮನನಾತ್ ತ್ರಾಯತೆ ಇತಿ ಮಂತ್ರ. ಆದ್ದರಿಂದ ಆ ಮನನ ಮಾಡೋದಕ್ಕೆ, ನಿಧಿಧ್ಯಾಸನ ಮಾಡೋದಕ್ಕೆ ಅನುಕೂಲವಾಗಿರ್ತಕ್ಕಂಥ ಸ್ತೋತ್ರಗಳನ್ನ ಆಚಾರ್ಯ ಶಂಕರರು ವಿಪುಲವಾಗಿ ರಚಿಸಿದ್ದಾರೆ. ಯಾವ ಒಂದು ದೇವತೆಯನ್ನು ತೆಗೆದುಕೊಳ್ಳಿ, ಅವರಿಗೆ ಕವಿತ್ವದ ಶಕ್ತಿ ಇರೋದ್ರಿಂದ ಶಬ್ದಾಲಂಕಾರ ಬೇಕಾ, ಅದನ್ನೇ ತಗೊಳ್ಬೋದು. ನಿತಾಂತ ಕಾಂತ ದಂತ ಕಾಂತಿ ಮಂತ ಕಾಂತ ಕಾತ್ಮಜಂ ಅಚಿಂತ್ಯ ರೂಪ ಮಂತಹೀನ ಮಂತರಾಯ ಕೃಂತನಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನ ತಮೇಕದಂತಮೇವ ತಂ ವಿಚಿಂತಯ. ಜನಗಳಿಗೆ ಸ್ತೋತ್ರವನ್ನು ಕೊಡುವಂತ ಸಂದರ್ಭದಲ್ಲಿ ಅವ್ರಿಗೆ ಹಾಡೋದಕ್ಕೆ, ತಾಳ ಹಾಕೊಳ್ಳೋದಕ್ಕೆ ಅನುಕೂಲವಾಗಿರ್ಬೇಕು. ಆ ರೀತಿಯಾಗಿ ರಚನೆ ಮಾಡಬೇಕು ಅಂತ, ಅದಕ್ಕೋಸ್ಕರ ಆ ರೀತಿಯಾಗಿರ್ತಕ್ಕಂಥ ಛಂದಸ್ಸುಗಳಲ್ಲಿ ಮಾಡಬೇಕು. ಅಚಿಂತ್ಯ ರೂಪ ಮಂತಹೀನ ಮಂತರಾಯ ಕಂತನಂ, ಸತಾಳವಾಗಿರ್ತಕ್ಕಂಥ ಛಂದಸ್ಸುಗಳನ್ನು ಉಪಯೋಗಿಸ್ಕೊಂಡು ಅವ್ರು ಮಾಡೋದು. ಹಾಡೋದಕ್ಕೆ ಅನುಕೂಲವಾಗಿರ್ತಕ್ಕಂಥದ್ದು ಆರ್ಯ ಛಂದಸ್ನಲ್ಲಿ ಆ ರೀತಿಯಾಗಿರ್ತಕ್ಕಂಥದ್ದು ಬೇಕಾದಷ್ಟು ಸ್ತೋತ್ರಗಳನ್ನ ಮಾಡೋದು. ಯಾವಾಗ ಕವಿಗೆ ಪ್ರತಿಭೆ ಇದೆ ಮತ್ತು ಭಾಷೆಯ ಮೇಲೆ ಪ್ರಭುತ್ವ ಇದೆ, ಆ ಸಂದರ್ಭದಲ್ಲಿ ಯಾವ ವಿಧವಾದ ರಚನೆಯನ್ನಾದರೂ ಮಾಡಬಹುದು, ಯಾವ ಛಂದಸ್ಸನ್ನು ಬೇಕಾದರೂ ಮಾಡಬಹುದು. ವಿಷ್ಣುವಿನ ಸ್ತೋತ್ರಗಳಲ್ಲಿ ವಿಷ್ಣು ಪಾದಾದಿಕೇಶ ಅಂತ ಸ್ತೋತ್ರ ಅಂತ ಇದೆ. ಎಂಥ ಒಂದು ಪಾಂಡಿತ್ಯಪೂರ್ಣವಾಗಿ ಇರ್ತಂಥ ರಚನೆ ಅದು. ಒಳ್ಳೆಯ ಶ್ರದ್ಧರ ಛಂದಸ್ನಲ್ಲಿ ರಚನೆ ಮಾಡಿದ್ದಾರೆ. ಲಕ್ಷ್ಮೀ ಭರ್ತುರ್ಭುಜಾಗ್ರೇ ಕೃತ ವಸತಿ ಸಿತಂ ಯಸ್ಯ ರೂಪಂ ವಿಶಾಲಂ ನೀಲಾದ್ರೇ ಸ್ತುಂಗ ಶೃಂಗ ಸ್ಥಿತಮಿವ ರಜನೀನಾಥ ಬಿಂಬಂ ವಿಭಾತಿ ಪಾಯಾನ್ನ ಪಾಂಚಜನ್ಯ ಸದಿತಿ ಸುತ ಕುಲ ತ್ರಾಸನೈರ್ ಭೀಷಯನ್ ಸ್ವೈಃ ನಿಧ್ವಾನೈರ್ ನೀರದೌಘ ಧ್ವನಿ ಪರಿಭವದೈಃ ಅಂಬರಂ ಕಂಬುರಾಜ. ಯಾವ ಛಂದಸ್ನಲ್ಲಾದ್ರೆ ಏನಂತೆ, ಭಾಷೆಯ ಮೇಲೆ ಕೊಡುತ್ತಾ ಇರುವಾಗ ಆ ರೀತಿ ಬರ್ತಾ ಇದೆ. ಅದಕ್ಕೆ ಹೇಳ್ತಕ್ಕಂಥದ್ದು ಆಚಾರ್ಯರು ಸರಸ್ವತಿಯನ್ನೇ ಜೊತೆಯಲ್ಲಿ ಕರೆದುಕೊಂಡು ಬಂದ್ರು ಕಾಶ್ಮೀರ ದೇಶದಿಂದ.
ಕಾಶ್ಮೀರ ದೇಶದಲ್ಲೇ ಸರಸ್ವತಿ ಇರ್ತಾಳೆ ಅಂತ ನಮ್ಮ ಒಂದು ಪಾರಂಪರಿಕವಾಗಿರ್ತಕ್ಕಂಥ ನಂಬಿಕೆ. ಆ ಕಡೆ ಇರಬಹುದು, ಆದ್ರೂ ಒಂದು ದೇಶದ ನಂಬಿಕೆ ಇರ್ತದೆ. ಶಾರದಾ ದೇಶ ಅಂತಂದ್ರೆ ಕಾಶ್ಮೀರ ದೇಶ. ಸಹೋದರ ಕುಂಕುಮ ಕೇಸರಾಣ ಭವಂತಿ ಮನ್ಯೆ ಕವಿತಾ ವಿಲಾಸ ನ ಶಾರದಾ ದೇಶಮಪಾಸ್ಯ ತೇಷಾಂ ದೃಷ್ಟೋ ಯದನ್ಯತ್ರ ಮಯ ಪ್ರರೋಹ. ಅಲ್ಲಿ ಬಿಲ್ಹಣ ತನ್ನ ದೇಶವಾದಂತಹ ಕಾಶ್ಮೀರವನ್ನ ಶಾರದಾ ದೇಶ ಅಂತ ಕರೀತಾನೆ. ಅದಕ್ಕೋಸ್ಕರ ಆ ಶಾರದೆಯನ್ನೇ, ಸರಸ್ವತಿಯನ್ನೇ ಜೊತೆ ಒಳಗೆ ಕರೆದುಕೊಂಡು ಬಂದ್ರಲ್ಲ, ಅದರಿಂದ ಆ ಸರಸ್ವತಿಯ ನೂಪುರಗಳ ಝಂಕಾರ ಎಂಬುದು ಆಚಾರ್ಯರ ಸ್ತೋತ್ರಗಳಲ್ಲಿ ವಿಪುಲವಾಗಿದೆ. ಇದೆಲ್ಲ ನಮ್ಮ ಪುಣ್ಯ. ಥಿಂಕ್ ಅಬೌಟ್ ದಿಸ್. ನೀವು ಯೋಚನೆ ಮಾಡಿ, ಬೇರೆ ಯಾವ ದೇಶದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಭಕ್ತಿಪೂರ್ಣವಾದಂಥ ರಚನೆಗಳಿವೆ? ಎಲ್ಲಿದೆ? ಇಂಥ ಒಂದು ಸ್ವಾರಸ್ಯವಾದ ಸ್ತೋತ್ರ ಸಾಹಿತ್ಯ ಅಂತಕ್ಕಂಥದ್ದು ಬೇರೆ ಯಾವ ಭಾಷೆಗಳಲ್ಲಿಲ್ಲ. ನಮ್ಮ ಭಾರತ ದೇಶದ ಭಾಷೆಗಳಲ್ಲಿದೆ. ಏಕೆಂದರೆ ಇದು ಭಕ್ತಿಯ ಬೀಡಾಗಿ ಬೆಳೆದಿದ್ದು, ಭಕ್ತಿ ಭಂಡಾರಿಗಳೇ ಇದ್ದಂಥ ಊರು, ಅಂತ ಒಂದು ದೇಶ ಇದು. ಆದ್ದರಿಂದ ನಮ್ಮಲ್ಲಿ ನಾವು ಭಗವಂತನ ಸ್ವರೂಪವನ್ನ ಅನುಸಂಧಾನ ಮಾಡಿಕೊಳ್ಳೋದಕ್ಕೆ, ಭಗವಂತನ ಚಿಂತನೆಯನ್ನು ಮಾಡೋದಕ್ಕೆ, ತನ್ಮೂಲಕವಾಗಿ ದರ್ಶನದ ತತ್ವಗಳನ್ನು ತಿಳಿದುಕೊಳ್ಳೋದಕ್ಕೆ ಈ ಸ್ತೋತ್ರ ಸಾಹಿತ್ಯ ಎಂಬುದು ಅತ್ಯಂತ ಉಪಕಾರಕವಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಸ್ತೋತ್ರ ಸಾಹಿತ್ಯವನ್ನ ಯಥಾಶಕ್ತಿ, ನಮಗೆ ಅವಕಾಶ ಎಲ್ಲಿದೆ ಹಾಗೆ ಹೀಗೆ ಹೇಳುವಂತ ಮಾತು ಬೇರೆ, ಆದರೆ ಯಥಾಶಕ್ತಿ ಈ ಒಂದು ಸ್ತೋತ್ರ ಸಾಹಿತ್ಯವನ್ನ ಅನುಸಂಧಾನ ಮಾಡಬೇಕು. ಏನೇನೋ ಪ್ರಶ್ನೆ ಕೇಳಿಕೊಂಡು ನಮ್ಮ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದ್ವೈತ ಶಾಸ್ತ್ರದಲ್ಲಿ ಸ್ತೋತ್ರಕ್ಕೆ ಎಲ್ಲಿ ಅವಕಾಶ ಇದೆ? ನಾನೇ ಬ್ರಹ್ಮ ಅಂತ ಹೇಳ್ತಾರೆ. ನಾನೇ ಬ್ರಹ್ಮ ಆಗಿರುವಾಗ ದೇವರನ್ನ ಸ್ತುತಿಸ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಏನಿದೆ? ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬೇಡ. ಇದಕ್ಕೆಲ್ಲದಕ್ಕೂ ಕೂಡ ಆಚಾರ್ಯರ ತಮ್ಮ ಗ್ರಂಥಗಳಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಅದೇ ಒಂದು ಬೇರೆ ಒಂದು ಸಬ್ಜೆಕ್ಟ್ ಆಗುತ್ತೆ. ಅದ್ವೈತದಲ್ಲಿ ಭಕ್ತಿಯ ಸ್ಥಾನ ಎಂಬುದು ನಾವು ಈಗ ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು. ಇಷ್ಟೊಂದು ವಿಪುಲವಾದ ಸ್ತೋತ್ರ ಸಾಹಿತ್ಯವಿದೆ. ಆಚಾರ್ಯ ಶಂಕರರ ಗ್ರಂಥಗಳನ್ನೆಲ್ಲ ಅಭಿನವ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಸ್ವಾಮಿಗಳು 20 ವಾಲ್ಯೂಮ್ಗಳಲ್ಲಿ ಪ್ರಿಂಟ್ ಮಾಡಿಸಿದ್ರಲ್ಲ, ಆ ಸಂದರ್ಭದಲ್ಲಿ 2 ವಾಲ್ಯೂಮ್ ಸಂಪೂರ್ಣವಾಗಿ ಸ್ತೋತ್ರಗಳಿಗೆ ಇದೆ. ಯಾರು ಬೇಕಾದರೂ ಅಧ್ಯಯನ ಮಾಡಬಹುದು. ಅವುಗಳನ್ನು ಮೊದಲು ಓದಿ ತಿಳಿದುಕೊಳ್ಳಿ, ಕಂಠಸ್ಥ ಮಾಡಿಕೊಳ್ಳಿ, ಅರ್ಥಗಳನ್ನು ಕೇಳಿ ತಿಳಿದುಕೊಳ್ಳಿ. ಆ ಒಂದು ಸ್ವಾರಸ್ಯ ಗೊತ್ತಾದ್ರೆ ಆಮೇಲೆ ಆ ರುಚಿಯೇ ಬೇರೆ. ದಟ್ ಟೇಸ್ಟ್ 1,000 times is sweeter than whatever sweets you can buy in the market. ಮೈಸೂರು ಪಾಕು, ಲಾಡು, ಅದು ಇದು ಅಂತ ಬಹಳ ಎಷ್ಟು ಆನಂದವಾಗಿದೆ. ಅದಕ್ಕಿಂತಲೂ ಕೂಡ ಹೆಚ್ಚು ಸಿಹಿಯಾಗಿರ್ತಕ್ಕಂಥ ಕಾವ್ಯ ಸಾಹಿತ್ಯ, ಸ್ತೋತ್ರ ಸಾಹಿತ್ಯ ಎಂಬುದು ನಮ್ಮಲ್ಲಿ ಇದೆ. ಈ ರೀತಿಯಾಗಿ ಆಚಾರ್ಯ ಶಂಕರರ ಸ್ತೋತ್ರಗಳನ್ನು ಅಧ್ಯಯನ ಮಾಡಬೇಕು. ಮುಂದಿನ ಗಂಟೆಗಳಲ್ಲಿ ವಿದ್ವಾಂಸರು ಒಂದೊಂದು ವಿಶೇಷವಾಗಿರ್ತಕ್ಕಂಥ ಸ್ತೋತ್ರವನ್ನು ತೆಗೆದುಕೊಂಡು ಅದರ ವಿಚಾರಗಳನ್ನು ಪ್ರಸ್ತುತಪಡಿಸ್ತಾರೆ. ಯಾವ ರೀತಿಯಾಗಿರ್ತಕ್ಕಂಥ ಸ್ತೋತ್ರಗಳಿದೆ. ಶಿವಾನಂದ ಲಹರಿ ತೆಗೆದುಕೊಂಡ್ರೆ 1 ಗಂಟೆ ಅಲ್ಲ, ಅದನ್ನೇ ಒಂದು ತಿಂಗಳೆಲ್ಲ ಹೇಳ್ಬಹುದು. ಸೌಂದರ್ಯ ಲಹರಿ ಯಾವ ರೀತಿಯಾಗಿರ್ತಕ್ಕಂಥ ಶಾಕ್ತವಾಗಿರ್ತಕ್ಕಂಥ ಸ್ತೋತ್ರ ಅದು. ಶಿವ ಪಾದಾದಿ ಕೇಶಾಂತ ಸ್ತೋತ್ರ, ಶಿವ ಕೇಶಾದಿ ಪಾದಾಂತ ಸ್ತೋತ್ರ, ಎಲ್ಲ ವಿಧವಾಗಿರ್ತಕ್ಕಂಥ ರಚನೆಗಳನ್ನ ಆಚಾರ್ಯರು ಮಾಡಿಕೊಟ್ಟಿದ್ದಾರೆ. ಇವುಗಳ ಅಧ್ಯಯನವನ್ನು ಮಾಡೋದಕ್ಕೆ, ಇವುಗಳ ಸ್ವಾರಸ್ಯವನ್ನು ತಿಳಿಯೋದಕ್ಕೆ ಜನಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇರ್ತಕ್ಕಂಥ ಸಂಸ್ಕೃತ ವಿಶ್ವವಿದ್ಯಾನಿಲಯಕ್ಕೆ, ಆ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಕುಲಪತಿಗಳಿಗೆ, ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥ ಹಸ್ತಪ್ರತಿ ವಿಭಾಗಕ್ಕೆ ನನ್ನ
ನಮಸ್ಕಾರಗಳನ್ನು ಹೇಳಿ ಇಂದಿನ ಈ ಒಂದು ಪ್ರವಚನವನ್ನು ಮುಗಿಸ್ತಾ ಇದ್ದೀನಿ. ಸರ್ವೇಭ್ಯೋ ನಮಃ. ಶಂಕರಾಚಾರ್ಯೇಭ್ಯೋ ನಮಃ.